ನಿಮ್ಮ ಪ್ರಕಾರ ದೀರ್ಘಾಯುಷ್ಯ ಅಂತ ಹೇಳಿದ್ರೆ ಬರೀ ಒಂದು ಆಯಸ್ಸು ಜಾಸ್ತಿ ಆಗಿರೋದಷ್ಟೇನಾ, ಅಥವಾ ನಾವು ಬದುಕಿರ್ಬೇಕಾದ್ರೆ ಆ ಕ್ವಾಲಿಟಿ ಆಫ್ ಲೈಫನ್ನು ಹೇಗೆ ಲೀಡ್ ಮಾಡಬೇಕು ಅಂತ? ಸೊ ಇಡೀ ನಮ್ಮ ಬದುಕು ಏನಿದೆ ಅದು ಚಯಾಪಚಯಗಳ ಸಮ್ಮಿಳನ. ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ, ಪ್ರೌಢಾವಸ್ಥೆ, ಇದು ಚಯ. ಬ್ಲಡ್ ರಿಪೋರ್ಟ್ ನೋಡಿಕೊಂಡು ಎಲ್ಲವೂ ನಾರ್ಮಲ್ ಇದೆ ಅಂತ ಹೇಳುವಂಥದ್ದು ಒಂದು ರೋಗರಾಹಿತ್ಯ ಸ್ಥಿತಿ. ಆಯುಷ್ಯವನ್ನು ಸಂಪೂರ್ಣವಾಗಿ ಅನುಭವಿಸಿಕೊಂಡು ಸಮಾಜಕ್ಕೆ ಕಾಣಿಕೆಯನ್ನು ಕೊಟ್ಟುಕೊಂಡು ತನ್ಮೂಲಕ ಆನಂದಿಸುತ್ತಾ ಬದುಕುವಂಥದ್ದು. ಆಯುರ್ವೇದದ ಪ್ರಕಾರ ಆರೋಗ್ಯವನ್ನು ಹೇಗೆ ನೀವು ಡಿಫೈನ್ ಮಾಡ್ತೀರಾ ಸರ್? ನಮ್ಮ ಸಂಸ್ಥೆಯಲ್ಲಿ ನೀವೇ ಸ್ವಲ್ಪ ಹೊತ್ತು ಕೇಳಿದಂತೆ ಹೇಗಿದ್ದೀರಿ? ಆರೋಗ್ಯವಾಗಿದ್ದೇನೆ. ಏನು ಆರೋಗ್ಯ? 6 ಯೋಗ್ಯ ಸ್ಥಿತಿಗಳು ಬೇಕು. ಹಾಯ್, ಗುಡ್ ಮಾರ್ನಿಂಗ್, ಹಾಯ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಅಥವಾ ಶುಭ ಮುಂಜಾನೆ, ಶುಭ ಸಂಜೆ. ಇದು ನಮ್ಮ ಸಂಸ್ಕೃತಿಯಲ್ಲ. ಹೊಟ್ಟೆಯಲ್ಲಿ ಪಿತ್ತು ಜಾಸ್ತಿಯಾಗಿ ಉರಿ ಉಂಟಾದರೆ ನಿಮ್ಮ ಮುಖದಲ್ಲಿ ನಗು ಇರುವುದಿಲ್ಲ. ಯಾರು ಆರೋಗ್ಯಪೂರ್ಣ ಅಂತ ಹೇಳುವಾಗ ಹಿತ ಬುಕ್, ಮಿತ ಬುಕ್, ಋತ ಬುಕ್ ಅಂತ ಹೇಳ್ತಾರೆ. ಯಾವಾಗ ಅಪಚಯವೂ ಜಾಸ್ತಿ ಆಗುತ್ತದೆಯೋ ಅದು ಮರಣಕ್ಕೆ ಹತ್ತಿರ ಅಥವಾ ವೃದ್ಧಾಪ್ಯಕ್ಕೆ ಹತ್ತಿರ. ಶಾಸ್ತ್ರೀಯವಾಗಿ ನಮ್ಮ ಆಯುರ್ವೇದ ಸಿದ್ಧಾಂತ ಎಷ್ಟು ದಿನಚರ್ಯ, ಋತಚರ್ಯ ಅಂತೆಲ್ಲ ಹೇಳ್ತೇವೆ, ಅದನ್ನು ಪಾಲನೆ ಮಾಡಿಕೊಂಡು ಬಂದಲ್ಲಿ ಇದು ಆರೋಗ್ಯಕ್ಕೆ ಅತ್ಯಂತ ಪೂರಕ. ನಮ್ಮ ಆಯುರ್ವೇದದಲ್ಲಿ ಕಾಯಿಲೆಗೆ ಮೂಲ ಸಿದ್ಧಾಂತವನ್ನು ಹುಡುಕುವಾಗ ಅವರು ಪ್ರಮುಖವಾಗಿ ಐಡೆಂಟಿಫೈ ಮಾಡುವಂಥದ್ದು ಗ್ರಾಮ್ಯ ಧರ್ಮ. ಅಂದರೆ ಯಾರು ಹಿತವಾಗಿ ಊಟ ಮಾಡುತ್ತಾರೋ, ಯಾರು ಮಿತವಾಗಿ ಊಟ ಮಾಡುತ್ತಾರೋ, ಯಾರು ಋತವಾಗಿ, ಋತ ಅಂದರೆ ಸಿಂಪಲ್, ಯಾರು ಋತವಾಗಿ ಊಟ ಮಾಡುತ್ತಾರೋ ಇವರು ಅರುಕ್, ಇವರಿಗೆ ಕಾಯಿಲೆ ಇಲ್ಲ ಅಂತ ಹೇಳ್ತಾರೆ. ಮನೆಯ ಯಜಮಾನ ಊಟ ಮಾಡುತ್ತಿರುವ ಸಂದರ್ಭದಲ್ಲಿ ಬಂದು ಎಲ್ಲರಿಗೂ ಸಾವಕಾಶ ಅಂತ ಹೇಳುವ ಒಂದು ಕ್ರಮ ಉಂಟು. ಕೆಲವೊಮ್ಮೆ ಮನುಷ್ಯರಿಗೆ ತಾನು ಮಾಡುವ ಕೆಲಸದಲ್ಲಿ ಲೈಕಿಂಗ್ ಇರುವುದಿಲ್ಲ, ಬಾಡಿಗೆ ರೆಸ್ಟ್ ಇಲ್ಲ, ತಿನ್ನಲಿಕ್ಕೆ ರೆಸ್ಟ್ ಇರ್ಬೋದು, ಜಠರಕ್ಕೆ ರೆಸ್ಟ್ ಇರಬಹುದು, ಶರೀರ ಬೇರೆ ಒಂದು ಕೆಲಸವನ್ನು ಆ್ಯಕ್ಟಿವೇಟ್ ಮಾಡಿರ್ತದೆ. ಮರುದಿವಸ ಬೆಳಿಗ್ಗೆ ಒಂದು ಗಾಢ ನಿದ್ರೆ ಬರಬೇಕು. ಯೋಶಿನಾರಿ ಒಶುಮಿ ಹೇಳುವಂಥ ಒಂದು ಜಪಾನಿ ಸಂಶೋಧಕರು ಅವರು ಹೇಳಿದ್ದು ಸಿಂಪಲ್, ಆಟೋಫೇಜಿ ಅಂತ. ಸರ್ಕ್ಯಾಡಿಯನ್ ರಿದಮ್ ಡಿಸ್ಟರ್ಬ್ ಆಗಿದೆ, ಆದರೂ ನಾವು ಅಡ್ಯಾಪ್ಟ್ ಮಾಡಿಕೊಳ್ಬೇಕು, ನೌಕರಿ ಬಿಡಲಿಕ್ಕೆ ಆಗೋದಿಲ್ಲ. ಜಪಾನಿಯರ ಜೀವನ ಶೈಲಿ. ಸೊ ಹಾಗಿದ್ರೆ ನಾವು ಜಪಾನಿಯರ ಜೀವನ ಶೈಲಿ ಹೇಗೆ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ? ಸೊ ಅವ್ರದ್ದು ಇಕಿಗಾಯಿ, ಅದರದ್ದೊಂದು ನಮ್ಮ ಸಂಸ್ಕೃತಿಯಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೇವೆ. ಎಷ್ಟು ಸುಂದರವಾಗಿ ನಮ್ಮ ಋಷಿಮುನಿಗಳು ಅದನ್ನೆಲ್ಲ ಜೋಡಣೆ ಮಾಡಿ ನಮಗೆ ರೆಡಿಯಾಗಿ ಕೊಟ್ಟಿದ್ದಾರೆ. ನಾವು ಮರೆತು ಬಿಟ್ಟು ಅದರ ಉಪಯೋಗ ಪಡೆದುಕೊಳ್ತಾ ಇಲ್ಲ. ಬಟ್ ಪಡೆದುಕೊಂಡಲ್ಲಿ ಇವತ್ತಿನ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಇದರಲ್ಲಿ ಪರಿಹಾರಗಳು ಇದ್ದಾವೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಯಾರಾದರೂ ಹಿರಿಯರು ನಮಗೆ ಆಶೀರ್ವಾದ ಮಾಡಬೇಕಾದ್ರೆ ದೀರ್ಘಾಯುಷ್ಮಾನ್ ಭವ ಅಂತ ಹೇಳ್ತಾರೆ, ಅಂದರೆ ನಮ್ಮ ಆಯುಷ್ಯ ಗಟ್ಟಿಯಾಗಿರಬೇಕು ಅಂತ. ಆದರೆ ಇವಾಗಿನ ಜೀವನ ಶೈಲಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ 30-40 ವಯಸ್ಸಿಗೇನೆ ತಮ್ಮ ಆಯುಷ್ಯವನ್ನು ಅವರು ಕಳ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಅನಿಶ್ಚಿತತೆಯೇ ಈ ಒಂದು ಬದುಕು ಅಂತಲೇ ಹೇಳ್ಬೋದು. ಹಾಗಿದ್ರೆ ನಮ್ಮ ಆಯಸ್ಸನ್ನು ನಾವು ಯಾವ ರೀತಿಯಾಗಿ ಹೆಚ್ಚಿಸ್ಕೋಬೇಕಾಗತ್ತೆ? ಅದರಲ್ಲೂ ನಾವು ನೋಡೋದಾದರೆ ಇಡೀ ಜಗತ್ತಿನಲ್ಲಿ ಜಪಾನಿಯರು ಆರೋಗ್ಯದ ವಿಚಾರ ಅಥವಾ ಆಯುಷ್ಯದ ವಿಚಾರ ಅಂತ ಬಂದಾಗ ನಮಗೆ ಉದಾಹರಣೆಯಾಗಿ ನಿಲ್ತಾರೆ. ನಮ್ಮ ಭಾರತೀಯ ಶೈಲಿಯಲ್ಲಿ ಅಥವಾ ನಮ್ಮ ಆಹಾರ ಪದ್ಧತಿಯಿಂದನೇ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕಾಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮುರಳೀಧರ್ ಬಲ್ಲಾಲ್, ಜನರಲ್ ಮ್ಯಾನೇಜರ್ STM ಆಯುರ್ವೇದ ಫಾರ್ಮಸಿ ಉಡುಪಿ, ಅಸಿಸ್ಟೆಂಟ್ ಪ್ರೊಫೆಸರ್ STM ಆಯುರ್ವೇದ ಕಾಲೇಜ್ ಉಡುಪಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇವೆ ಸರ್. ನಾವಿವತ್ತು ಮಾತಾಡ್ತಾ ಇರುವಂಥದ್ದು ನಮ್ಮ ಆರೋಗ್ಯ, ಅದರ ಜೊತೆಗೆ ಆಯುಷ್ಯದ ಬಗ್ಗೆ. ಇವಾಗಿನ ಇದರಲ್ಲಿ ನಾವು ನೋಡೋದಾದರೆ ಈಗಿದ್ದವರು, ಈ ಮೂಮೆಂಟಲ್ಲಿ ಬದುಕಿದ್ದವರು ನೆಕ್ಸ್ಟ್ ಬದುಕಿರ್ತಾರೋ ಇಲ್ವೋ ಅನ್ನೋ ಮಟ್ಟಿಗೆ ನಮ್ಮ ಬದುಕು ಬಂದು ನಿಂತಿದೆ. ಸೊ ಈ ಒಂದು ಬದುಕಿನ ಅನಿಶ್ಚಿತತೆಗೆ ಕಾರಣ ಏನು? ಸೊ ಹಿಂದೆ ನಾವು ನೋಡ್ಬೇಕಾದ್ರೆ ನಮ್ಮ ಅಜ್ಜ ಅಜ್ಜಿ ವಯಸ್ಸು ಅಂದರೆ 80 ವರ್ಷ 90 ವರ್ಷದಲ್ಲೂ ಕೂಡ ತುಂಬ ಗಟ್ಟಿಮುಟ್ಟು ಇದ್ದರು. ಬಟ್ ಈಗ ಆ ಥರ ಇಲ್ಲ. 50-60 ಏಜಿಗೇನೆ ನಮ್ಮ ಲೈಫ್ ಎಂಡ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ 25-30ರಲ್ಲೂ ಕೂಡ ಇಂತಹ ಇನ್ಸಿಡೆಂಟ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಪ್ರಶ್ನೆಗೆ ಹಿನ್ನೆಲೆಯಾಗಿ ಮನುಷ್ಯ ಹುಟ್ಟಿದ್ದು ಒಂದು ಯುಗ್ಮದಿಂದ, ಝೈಗೋಟ್ ಅಂತ ಹೇಳ್ತೇವೆ. ಪುರುಷನ ಸ್ಪರ್ಮ್, ಸ್ತ್ರೀಯ ಅಂಡಾಣು, ಇದರ ಸಮ್ಮಿಲನದಲ್ಲಿ ಏನು ಝೈಗೋಟ್ ಅಂತ ಹುಡ್ತೇವೆ. ಅದು ಒಂದು ಸೆಲ್. ಅದು ಬೆಳೀತಾ ಅದನ್ನು ನಾವು ಚಯಾಪಚಯ ಅಂತ ಹೇಳ್ತೇವೆ. ಮೆಟಬಾಲಿಸಮ್, ಗ್ರೋತ್. ಈ ಚಯ ಏನು ಅನಬಾಲಿಸಮ್ ಜಾಸ್ತಿ ಇರುವುದನ್ನು ನಾವು ಗ್ರೋತ್ ಅಂತ ಹೇಳ್ತೇವೆ. ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ, ಪ್ರೌಢಾವಸ್ಥೆ, ಇದು ಚಯ. ಯಾವಾಗ ಅಪಚಯವೂ ಜಾಸ್ತಿ ಆಗುತ್ತದೆಯೋ ಅದು ಮರಣಕ್ಕೆ ಹತ್ತಿರ ಅಥವಾ ವೃದ್ಧಾಪ್ಯಕ್ಕೆ ಹತ್ತಿರ.
ಸೊ ಇಡೀ ನಮ್ಮ ಬದುಕು ಏನಿದೆ ಅದು ಚಯಾಪಚಯಗಳ ಸಮ್ಮಿಳನ. ನಮ್ಮ ಶರೀರವನ್ನು, ದೇಹವನ್ನು ಸಂಸ್ಕೃತದಲ್ಲಿ ಶರೀರ ಅಂತ ಹೇಳ್ತಾರೆ. ಅಂದರೆ ಶೀರ್ಯಮಾಣಂ ಇತಿ ಶರೀರಂ, ಅಂದರೆ ಕ್ಷಣ ಕ್ಷಣಕ್ಕೂ ಶೀರ್ಯ ಆಗುವಂಥದ್ದು. ಆ ಚಯ ಜಾಸ್ತಿ ಇರುವಾಗ ಬಾಲ್ಯ, ತಾರುಣ್ಯಾವಸ್ಥೆ, ಪ್ರೌಢಾವಸ್ಥೆ. ಅಪಚಯ ಜಾಸ್ತಿ ಆಗುವಾಗ ವೃದ್ಧಾವಸ್ಥೆ, ಮುಪ್ಪು, ಜರ ಅಂತ ಹೇಳ್ತೇವೆ. ಈಗ ನಮ್ಮ ಆಹಾರ ವಿಹಾರ ಪದ್ಧತಿಗಳು ಚಯ ಅಂದರೆ ಆಯುಷ್ಯಕ್ಕೆ ಪೂರಕವಾದ ಅಂಶಗಳನ್ನು ಕಾನ್ಸಂಟ್ರೇಟ್ ಮಾಡುತ್ತಾ ಇದ್ದಲ್ಲಿ ಶರೀರ ಸುಸ್ಥಿರವಾಗಿ, ಸುದೃಢವಾಗಿ ಈ ಮುಪ್ಪನ್ನು ದೂಡುತ್ತಾ ತಾರುಣ್ಯ ಸ್ಥಿತಿಯನ್ನು ಮೇಂಟೈನ್ ಮಾಡುವಂಥದ್ದು. ಇದು ಆರೋಗ್ಯಕ್ಕೆ, ಆಯುಷ್ಯಕ್ಕೆ ಪೂರಕ. ಈ ಆಧುನಿಕ ಧಾವಂತದಲ್ಲಿ ಏನು ನಾವು ಲೈಫ್ ಸ್ಟೈಲ್ ಎರರ್ಸ್, ಲೈಫ್ ಸ್ಟೈಲ್ ಇಶ್ಯೂಸ್ ಅಥವಾ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್, ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೇವೆ, ಅದು ಗೊತ್ತಿಲ್ಲದೆ ನಮ್ಮ ಪೂರ್ವಜರು ಹಾಕಿಕೊಟ್ಟ ಮಾರ್ಗಗಳನ್ನು ಬಿಟ್ಟು ಕ್ಷಣಿಕ ಸುಖಗಳಿಗೋಸ್ಕರ ಕ್ಷಣಿಕ ಕೆಲವು ವೆಸ್ಟರ್ನ್ ಬ್ಲೈಂಡ್ ಕಾಪಿಂಗ್ ಅಂತ ಹೇಳ್ತೇವೆ. ಇದರಿಂದ ಬ್ಲೈಂಡ್ ಕಾಪಿ ಮಾಡ್ತಾ ಅಪಚಯಗಳು ಜಾಸ್ತಿ ಆದವಾಗ ನಮ್ಮ ಶರೀರವನ್ನು ಧಾರಣೆ ಮಾಡುವ ಸ್ತಂಭಗಳು ಅಂತ ಏನು ಹೇಳ್ತೇವೆ, ಅವುಗಳಲ್ಲಿ ಕೊರತೆ ಉಂಟಾದಾಗ ಅನಿಶ್ಚಿತತೆ, ಶೀರ್ಯಮಾಣಂ ಶರೀರಂ, ಇದಕ್ಕೆ ಏನಾಗುತ್ತದೆಯೋ ಗೊತ್ತಿಲ್ಲ, ಅನಿಶ್ಚಿತತೆ. ಸೊ ನಮ್ಮ ಜೀವನ ಶೈಲಿಯಲ್ಲಿ ವಿಶೇಷವಾಗಿ ನೀವು ಹೇಳಿದ ಹಾಗೆ ಆಹಾರ ಅದು ತುಂಬಾನೇ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಅಂತ. ಖಂಡಿತ. ಸೊ ಈಗ ಆಯುಷ್ಯ ಅಂತ ಬಂದಾಗ ಬದುಕೋದು ಒಂದು ಕಡೆ ಆದರೆ ಕ್ವಾಲಿಟಿ ಆಫ್ ಲೈಫನ್ನು ಲೀಡ್ ಮಾಡೋದು ಒಂದು. ಅಂದರೆ ನಾವು ಬದುಕ್ತಾ ಇರುವಂಥ ದಿನವನ್ನು ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀವಿ ಅನ್ನೋದು, ಅಂದರೆ ಆರೋಗ್ಯಕರ ಬದುಕು ಒಂದು ಮುಖ್ಯ ಆಗಿರುತ್ತೆ. ಸೊ ನಿಮ್ಮ ಪ್ರಕಾರ ದೀರ್ಘಾಯುಷ್ಯ ಅಂತ ಹೇಳಿದ್ರೆ ಬರೀ ಒಂದು ಆಯಸ್ಸು ಜಾಸ್ತಿ ಆಗಿರೋದಷ್ಟೇನಾ, ಅಥವಾ ನಾವು ಬದುಕಿರ್ಬೇಕಾದ್ರೆ ಆ ಕ್ವಾಲಿಟಿ ಆಫ್ ಲೈಫನ್ನು ಹೇಗೆ ಲೀಡ್ ಮಾಡಬೇಕು ಅಂತ? ಒಳ್ಳೆಯ ಪ್ರಶ್ನೆ. ಒಂದು ಲ್ಯಾಬ್ ಪರೀಕ್ಷೆ ಮಾಡಿಸುತ್ತಾ ಬ್ಲಡ್ ರಿಪೋರ್ಟ್ ನೋಡಿಕೊಂಡು ಎಲ್ಲವೂ ನಾರ್ಮಲ್ ಇದೆ ಅಂತ ಹೇಳುವಂಥದ್ದು ಒಂದು ರೋಗರಾಹಿತ್ಯ ಸ್ಥಿತಿ. ಬಟ್ ಇದು ಆರೋಗ್ಯ ಹೇಳುವಂಥದ್ದು ಯಾವುದೇ ಅದಕ್ಕೆ ನಿಷ್ಕರ್ಷ ಅಲ್ಲ. ನಮ್ಮಲ್ಲಿ ನಾವು ಈ ಜೀವನವನ್ನು ಹೇಗೆ ಹೇಳ್ತೇವೆ ಹೇಳಿದರೆ, ನಾವು ಮಾಡುವ ಕೆಲಸವನ್ನು ಆನಂದಿಸಿಕೊಂಡು, ಒಂದು ಚೌಕಟ್ಟಿನೊಳಗೆ ಮಾಡುವಂಥ ಕೆಲಸಗಳು ಅದನ್ನು ಆನಂದಿಸಿಕೊಂಡು, ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮ ಪಾಲನೆ ಮಾಡಿಕೊಂಡು, ಅಂದರೆ ನಾನು ವೈದ್ಯಕೀಯ ವೃತ್ತಿ ಮಾಡುವನಾದರೆ ನನ್ನ ವೈದ್ಯಕೀಯ ಧರ್ಮದ ಚೌಕಟ್ಟಿನೊಳಗೆ ಚೆನ್ನಾಗಿ ಧರ್ಮವನ್ನು ಪಾಲಿಸಿಕೊಂಡು ತನ್ಮೂಲಕ ಅರ್ಥ, ಅಂದರೆ ಇದನ್ನು ಒಳ್ಳೆಯದಾಗಿ ಪಾಲನೆ ಮಾಡುವಾಗ ಅದರಿಂದ ಲಾಭ ಪಡ್ಕೊಂಡವರು ಸಂತೋಷವಾಗಿ ಕೊಡುವಂಥ ಅರ್ಥ, ಈ ಅರ್ಥಗಳಿಂದ ಕಾಮನೆಗಳು, ಅದನ್ನು ಇಹಲೌಕಿಕ ಕಾಮನೆ, ಪರಲೌಕಿಕ ಕಾಮನೆ ಅಂತ ಹೇಳ್ತೇವೆ. ಈಗ ಸಂಸಾರದಲ್ಲಿ ನಮಗೂ ಕೆಲವು ಜವಾಬ್ದಾರಿಗಳು ಇರ್ತವೆ, ಪತ್ನಿ, ಮಕ್ಕಳು, ಅವುಗಳ ಭರಣೆ ಪೋಷಣೆ, ಇದಕ್ಕೆ ಬೇಕಾದ ಇಹಲೌಕಿಕ ಕಾಮನೆಗಳು. ಪಾರಲೌಕಿಕ ಕಾಮನೆಗಳು ಸ್ವಲ್ಪ ದೇವರ ಧ್ಯಾನ ಮಾಡಿಕೊಂಡು ಮುಂದುವರಿಯುವಂಥದ್ದು. ಮೋಕ್ಷ, ಇದನ್ನು ನಾವು ಫಿಲಾಸಫಿಕಲಾಗಿ ತಗೊಳ್ಬೇಕಾಗಿಲ್ಲ, ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್, ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಅಂತ ಹೇಳ್ತೇವೆ. ಇದರಿಂದ ಏನಾಗ್ತದೆ ಹೇಳಿದರೆ, ಈ ಮನುಷ್ಯನ ಒಂದು ಓವರಾಲ್ ಆಗಿ ಗ್ರೋತ್ ಆಗಿರುವಂಥದ್ದು ಈ ಆಯುಷ್ಯವನ್ನು ಸಂಪೂರ್ಣವಾಗಿ ಅನುಭವಿಸಿಕೊಂಡು ಸಮಾಜಕ್ಕೆ ಕಾಣಿಕೆಯನ್ನು ಕೊಟ್ಟುಕೊಂಡು ತನ್ಮೂಲಕ ಆನಂದಿಸುತ್ತಾ ಬದುಕುವಂಥದ್ದು. ಸ್ಟೇಟ್ ಆಫ್ ಬ್ಲಿಸ್, ಸ್ಟೇಟ್ ಆಫ್ ಎಂಜಾಯ್ಮೆಂಟ್, ದಟ್ ಈಸ್ ದಿ ಫುಲ್ ಏನು ಆಯುಷ್ಯದ ಒಂದು ಇದು. ಬರೀ ಈಗ ಪ್ಯಾರಲಿಸಿಸ್ ಆಗಿ ಅಥವಾ ವೆಂಟಿಲೇಟರ್ ಮೂಲಕ ದಿನಗಳನ್ನು ಎಣಿಸುತ್ತಾ ಬದುಕುವಂಥದ್ದು ಅದು ಆಯುಷ್ಯ ಅಲ್ಲ. ಬದುಕನ್ನು ಸಂಪೂರ್ಣವಾಗಿ ಆಸ್ವಾದನೆ ಮಾಡಿಕೊಂಡು ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟುಕೊಂಡು ತನ್ಮೂಲಕ ಸಮಾಜಕ್ಕೆ ಬೇಕಾಗಿ ಗೌರವಿಸಿಕೊಂಡು ಬದುಕುವಂಥದ್ದು ಇದು ಸಂಪೂರ್ಣ ಆಯುಷ್ಯದ ಒಂದು ಗುಟ್ಟು ಅಂತ ಹೇಳಬಯಸುತ್ತೇನೆ. ಓಕೆ, ಆಯುರ್ವೇದದ ಪ್ರಕಾರ ಆರೋಗ್ಯವನ್ನು ಹೇಗೆ ನೀವು ಡಿಫೈನ್ ಮಾಡ್ತೀರಾ ಸರ್? ವೆರಿ ಗುಡ್. ನಿಮ್ಮ ಮಾತು ಹೇಳಿದಾಗೆ 6 ಯೋಗ್ಯ ಸ್ಥಿತಿಗಳು ಬೇಕು. ಆರೋಗ್ಯದಲ್ಲಿ 6 ಯೋಗ್ಯ ಸ್ಥಿತಿಗಳು ಬೇಕು. ಸ್ವಲ್ಪ ಹೊತ್ತು ನೀವು ಮಾತನಾಡುತ್ತಿರುವಾಗ ನಾನೊಂದು ಸಣ್ಣ ಒಂದು ಎನೆಕ್ಡೋಟ್ ತೋರಿಸ್ತೇನೆ. ಪಾಶ್ಚಾತ್ಯ ಕಲ್ಪನೆಯಲ್ಲಿ ಹಾಯ್, ಗುಡ್ ಮಾರ್ನಿಂಗ್, ಹಾಯ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಅಥವಾ ಶುಭ ಮುಂಜಾನೆ, ಶುಭ ಸಂಜೆ, ಇದು ನಮ್ಮ ಸಂಸ್ಕೃತಿಯಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ನೀವೇ ಸ್ವಲ್ಪ ಹೊತ್ತು ಕೇಳಿದಂತೆ ಹೇಗಿದ್ದೀರಿ, ಆರೋಗ್ಯವಾಗಿದ್ದೇನೆ. ಏನು ಆರೋಗ್ಯ? 6 ಯೋಗ್ಯ ಸ್ಥಿತಿಗಳು ಬೇಕು. ಅದು ಏನು? ಸಮದೋಷ, ಸಮಾಗ್ನಿಶ್ಚ, ಸಮಧಾತು ಮಲಕ್ರಿಯ, ಪ್ರಸನ್ನಾತ್ಮೇಂದ್ರಿಯ ಮನಃ. ಈಗ ನೀವು ಮಾತಾಡ್ತಾ ಇದ್ದೀರಿ, ಹೊಟ್ಟೆಯಲ್ಲಿ ಪಿತ್ತು ಜಾಸ್ತಿಯಾಗಿ ಉರಿ ಉಂಟಾದರೆ ನಿಮ್ಮ ಮುಖದಲ್ಲಿ ನಗು ಇರುವುದಿಲ್ಲ, ಏನೋ ಒಂದು ಚಿಂತೆ, ಅಥವಾ ವಾತ ಹೆಚ್ಚಾಗಿ ಆಂಗ್ಸೈಟಿ ಆಗ್ತಾಯಿದ್ರೆ ಮುಖದಲ್ಲಿ ಈ ಒಂದು ಸಂದರ್ಭ ನಗು ಬರುವುದಿಲ್ಲ. ಕಫ ಜಾಸ್ತಿಯಾಗಿ ಜಾಟಿತ ಉಂಟಾಗಿ ಬೆನ್ನು, ಸೊಂಟ, ಕೈ ಕಾಲು ಹಿಡ್ಕೊಂಡಾದರೆ ಈ ನಗು ಬರುವುದಿಲ್ಲ. ಈ ನಮ್ಮ ಕೆಲಸ ಮಾಡುವಲ್ಲಿ ಈ ಎಂಥೂಸಿಯಾಸಮ್ ಇರುವುದಿಲ್ಲ. ಸೊ ಸಮದೋಷ, ಸಮಾಗ್ನಿಶ್ಚ,
ಏನು ಈ ದೋಷಗಳನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಲು ಆಹಾರದಿಂದ ಪೋಷಕಾಂಶಗಳನ್ನು ಸರಿಯಾಗಿ ಜೀರ್ಣ ಮಾಡಿಕೊಂಡು ದೇಹ ತಗೊಳ್ಳುವಂಥದ್ದು. ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ, ಈ ಪೋಷಕಾಂಶಯುಕ್ತ ಅಗ್ನಿಯನ್ನು ಧಾತುಗಳು ಗ್ರಹಿಸಿಕೊಂಡು ಅವುಗಳ ಚಯಾಪಚಯಗಳನ್ನು ಸರಿಯಾಗಿ ಮಾಡುವಂಥದ್ದು. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ, ಈ 6 ಅಂಶಗಳು ಇದೆಲ್ಲ ಸರಿಯಾಗಿದ್ದಾವಾಗ ಸರಿಯಾದ ಒಂದು ಕರ್ಮೇಂದ್ರಿಯಗಳು, ಪ್ರಸನ್ನ ಆತ್ಮ ಇಂದ್ರಿಯ ಮನಃ, ಇಂದ್ರಿಯಗಳು ಸರಿಯಾಗಿದ್ದಾಗ ನಮಗೆ ಏನು ಗಮ್ಯವಾದ ಸ್ಥಳವಿದೆ ಅದನ್ನು ನಾವು ಹೋಗಿಕೊಂಡು ಕೈಯಲ್ಲಿಯೋ ಕೆಲಸ ಮಾಡಿಕೊಂಡು ಚೆನ್ನಾಗಿ ಅದರ ಕರ್ಮವನ್ನು ನಿಭಾಯಿಸಿಕೊಂಡು ಅದರಿಂದ ಮನಸ್ತೃಪ್ತಿ ಪಡೆದುಕೊಂಡು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಕೆಲಸವನ್ನು ಚೆನ್ನಾಗಿ ಮಾಡಿದಾಗ ಸಮಾಜಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೇನೆ ಹೇಳುವಂಥ ಒಂದು ಧನ್ಯತೆ ಭಾವನೆ ಇರುವಾಗ ಪ್ರಸನ್ನವಾದ ಮನಸ್ಸಿನಿಂದ ಪ್ರಸನ್ನ ಆತ್ಮ ಇಷ್ಟೆಲ್ಲ ಚೆನ್ನಾಗಿದ್ದಾವಾಗ ಒಂದು ಮನುಷ್ಯ ಅಥವಾ ನಿಮ್ಮ ಸಂಪರ್ಕದಲ್ಲಿ ಆ ಮನುಷ್ಯ ಬರುವಾಗಲೇ ಅವನ ಮುಖದಲ್ಲಿ ಒಂದು ಕಾಂತಿ, ಕಣ್ಣಲ್ಲೊಂದು ಕಾಂತಿ ಚೆನ್ನಾಗಿ ಹಾ ಅಂತ ಹೇಳುವಾಗ ಒಂದು ಅರಳುತ್ತದೆ. ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಹಾಗೆ ನೀವು ಆರೋಗ್ಯ ಅಂತ ಹೇಳುವಾಗ 6 ಯೋಗ್ಯ ಸ್ಥಿತಿಗಳನ್ನು ಹೊಂದಿರುವಂತಹದ್ದು, ಅದನ್ನು ಇದ್ದರೆ ಮಾತ್ರ ನೀವು ಚೆನ್ನಾಗಿದ್ದೇನೆ ಅಂತ ಹೇಳುವಂಥ ಒಂದು ಭಾವನೆ. ಇದು ಆರೋಗ್ಯದ ಆಯುರ್ವೇದದ ಒಂದು ಸಿದ್ಧಾಂತ. ಓಕೆ, 6 ಯೋಗ್ಯ ಸ್ಥಿತಿಗಳನ್ನು ಹೊಂದಿದ್ದಾಗ ಮಾತ್ರ ನಾವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಓಕೆ, ಹಾಗಿದ್ರೆ ಡಾಕ್ಟರ್, ಈಗ ನಿಮ್ಮ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ನಮಗೆ ಗೊತ್ತಿಲ್ಲದೆ ಮಾಡುವಂಥ ಯಾವೆಲ್ಲ ತಪ್ಪುಗಳು ನಮ್ಮ ಆಯಸ್ಸನ್ನು ದಿನೇ ದಿನೇ ಕಡಿಮೆ ಮಾಡ್ತಾ ಬರ್ತಾ ಇದೆ ಅಂತ? ಕರೆಕ್ಟ್. ನಮಗೆಲ್ಲರಿಗೂ ಗೊತ್ತಿದೆ ವ್ಯಸನಗಳು. ಎಲ್ಲರಿಗೂ ಗೊತ್ತಿರುವಂಥದ್ದು ಸ್ಮೋಕಿಂಗ್ ಆಗ್ಬೋದು, ಅಥವಾ ತಂಬಾಕು ಗುಟ್ಕಂತ ಆಗ್ಬೋದು, ಅಥವಾ ಡ್ರಿಂಕಿಂಗ್ ಅಥವಾ ಸ್ಪಿರಿಟ್ಸ್ ಅಂತ ಹೇಳ್ಬೋದು. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಗೊತ್ತಿಲ್ಲದೆಯೇ ಇನ್ಸಿಡಿಯಸ್ ಅಂತ ಹೇಳ್ತೇವೆ, ಕದ್ದು ನುಸುಳಿಕೊಂಡು ನಮ್ಮ ದೈನಂದಿನ ಜೀವನದಲ್ಲಿ ನುಸುಳಿಕೊಂಡಿರುವಂಥ ಕೆಲವು ತಪ್ಪುಗಳು ಏನಂತ ಹೇಳಿದ್ರೆ ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸ್. ಇವತ್ತಿನ ಬಹುಶಃ ಒಂದು ಕಾಲಘಟ್ಟದಲ್ಲಿ ಕೆಲವು ನಮ್ಮ ನೌಕರಿ ಅಥವಾ ಏನು ನಾವು ಕೆಲಸ ಮಾಡುತ್ತಾ ಇದ್ದೇವೆ, ಬಹುಶಃ ಅದರ ಅನಿವಾರ್ಯತೆಯೂ ಇರಬಹುದು. ಒಂದು ಬೆಳಿಗ್ಗೆ 8 ಗಂಟೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ 7 ಗಂಟೆ 8 ಗಂಟೆವರೆಗೆ ಕಂಪ್ಯೂಟರ್ ಮಾನಿಟರ್ ಎದುರುಗೊಟ್ಟುಕೊಂಡು ಅಥವಾ ಆಫೀಸಿನಲ್ಲಿ ಟೇಬಲ್ ಚೇರ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥದ್ದು. ಹೌದು, ಕೆಲಸ ಅತ್ಯಗತ್ಯ. ಆದರೆ ಆ ಸೆಡೆಂಟ್ರಿಯಿಂದಾಗಿ ಏನಾಗುತ್ತದೆ, ನಮ್ಮ ರಕ್ತನಾಳಗಳಲ್ಲಿ ಏನು ಚಲನೆ ಇದೆ ಅದು ಮಂದವಾಗುತ್ತಾ ಈ ಕೆಲವು ಅದರ ಪ್ಲೇಟ್ಲೆಟ್ಸ್ ಎಲ್ಲ ಅಗ್ರಿಗೇಟ್ ಹಾಕಿಕೊಂಡು ಒಂದು ವ್ಯಾಸ್ಕ್ಯುಲಾರ್ ಇನ್ಫ್ಲಮೇಟರಿ ಕಂಡೀಷನ್ ಬಂದುಕೊಂಡು ರಕ್ತದ ಪರಿಚಲನೆ ನಿಧಾನವಾಗುತ್ತಾ ದೂರದ ಕಡೆಗೆ ಕಡಿಮೆ ರಕ್ತ, ಅಂದರೆ ಒಂದು ಪರಿಚಲನೆಯಲ್ಲಿ ಒಂದು ಅಡೆತಡೆ ಉಂಟಾಗಿ ಸಮಸ್ಯೆ ಉಂಟಾಗುವಂಥ ಒಂದು ಪರಿಸ್ಥಿತಿ. ಅದು ಪ್ರಮುಖವಾಗಿ ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ. ಒಂದು. ಎರಡನೆಯದಾಗಿ ನಮ್ಮ ಶಾಸ್ತ್ರೀಯೊಮ್ಮೆ ಹೇಳುವಾಗ ಕೋರುಕ್ ಕೋರುಕ್ ಕೋರುಕ್, ರುಕ್ ಅಂದರೆ ನೋವು, ಅರುಕ್ ಕೋ ಅಪವಾಕ ಅರುಕ್ ಅಂತ. ಯಾರು ಆರೋಗ್ಯಪೂರ್ಣ ಅಂತ ಹೇಳುವಾಗ ಹಿತಬುಕ್ ಮಿತಬುಕ್ ಋತಬುಕ್ ಅಂತ ಹೇಳ್ತಾರೆ. ಯಾರು ಹಿತವಾಗಿ ಊಟ ಮಾಡುತ್ತಾರೋ, ಯಾರು ಮಿತವಾಗಿ ಊಟ ಮಾಡುತ್ತಾರೋ, ಯಾರು ಋತವಾಗಿ, ಋತ ಅಂದರೆ ಸಿಂಪಲ್, ಯಾರು ಋತವಾಗಿ ಊಟ ಮಾಡುತ್ತಾರೋ ಇವರು ಅರುಕ್, ಇವರಿಗೆ ಕಾಯಿಲೆ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಕರಾವಳಿ ಭಾಗದಲ್ಲಿ ನಾವು ಈ ಸೋಷಿಯಲ್ ಗ್ಯಾದರಿಂಗಲ್ಲಿ ವಿ ಸೆಲೆಬ್ರೇಟ್ ಎವ್ರಿಥಿಂಗ್. ಪ್ರತಿಯೊಂದು ನಮ್ದು ಏನು ಇದ್ದಿದ್ದರೂ ಕೂಡ ವಿ ಸೆಲೆಬ್ರೇಟ್ ಆ್ಯಂಡ್ ವಿ ಎಂಜಾಯ್ ವಿತ್ ದ ಫುಡ್. ಮನೆಯ ಯಜಮಾನ ಊಟ ಮಾಡುತ್ತಿರುವ ಸಂದರ್ಭದಲ್ಲಿ ಬಂದು ಎಲ್ಲರಿಗೂ ಸಾವಕಾಶ ಅಂತ ಹೇಳುವ ಒಂದು ಕ್ರಮ ಉಂಟು. ಸಾಧಾರಣವಾಗಿ ಅದನ್ನು ನಾವು ನಿಧಾನವಾಗಿ ಊಟ ಮಾಡಿ ಅಂತ ಹೇಳುವಂಥದ್ದು ತಪ್ಪಾಗಿ ಗ್ರಹಿಸುತ್ತೇವೆ. ಅಲ್ಲಿ ಸಾವಕಾಶ ಅಂತ ಯಜಮಾನ ಹೇಳುವಂಥದ್ದು, ಅಡುಗೆ ಭಟ್ಟರನ್ನು ಕರೆಸಿದ್ದೇವೆ, ಅವರು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ನಿಮ್ಮ ಎದುರು ಬಡಿಸಿದ್ದೇವೆ, ಅವಕಾಶ ಇಟ್ಟುಕೊಂಡು ಊಟ ಮಾಡಿ, ತೀರಾ ಹೆಚ್ಚು ಊಟ ಮಾಡಿ ತೊಂದರೆ ತಗೊಳ್ಬೇಡಿ ಅಂತ ಹೇಳುವಂಥದ್ದು. ಅದನ್ನು ತಪ್ಪಾಗಿ ನಿಧಾನವಾಗಿ ಹೊಟ್ಟೆ ತುಂಬ ಹೊಟ್ಟೆ ಬಿರಿಯ ಊಟ ಮಾಡುವಂಥದ್ದು ತಪ್ಪು. ನಾವು ಅವಕಾಶ ಇಟ್ಟುಕೊಂಡು, ಅಂದರೆ 3ನೇ ಒಂದು ಅಂಶ ಸಾಲಿಡ್ ಫುಡ್ ಏನು ಫುಡ್ ಇದ್ದಾವೆ, ಇನ್ನು 3ನೇ ಒಂದು ಅಂಶ ಲಿಕ್ವಿಡ್ ಫುಡ್, ಇನ್ನು 3ನೇ ಒಂದು ಅಂಶ ನಾವು ಖಾಲಿ ಇಡಬೇಕು. ಇದನ್ನು ತ್ರಿಸೌಹಿತ್ಯ ಭಾಗ ಅಂತ ಹೇಳ್ತೇವೆ. 3ನೇ ಒಂದು ಅಂಶ ಸಾಲಿಡ್ ಫುಡ್, 3ನೇ ಒಂದು ಅಂಶ ಲಿಕ್ವಿಡ್ ಫುಡ್, 3ನೇ ಒಂದು ಅಂಶ ಇಟ್ಟುಕೊಳ್ಳುವಂಥದ್ದು, ಜಾಗ ಇಟ್ಟುಕೊಳ್ಳುವಂಥದ್ದು. ಇದನ್ನು ನಮ್ಮಲ್ಲಿ ಕರಾವಳಿ ಭಾಗದಲ್ಲಿ, ಉಡುಪಿ ಆಗಲಿ ಮಂಗಳೂರು ಆಗಲಿ ಅವಶ್ಯಕವಾಗಿ ನಾವು ಸಾಂಪ್ರದಾಯಿಕವಾಗಿ ಸಾವಕಾಶವಾಗಿ ಊಟ ಮಾಡಿ ಅಂತ ನಾವು ನೆನಪಿಸುವಂತಹದ್ದು. ಅಡಿಗೆ ಭಟ್ಟರು ಚೆನ್ನಾಗಿ ಮಾಡಿದ್ದಾರೆ. ಇದು ಆಯುರ್ವೇದ ಶಾಸ್ತ್ರವಿದ್ಯೆ. ಸಾವಕಾಶವಾಗಿ ಊಟ, ಅದೇ ಹಿತಬುಕ್ ಋತಬುಕ್ ಮಿತಬುಕ್, ಸಾವಕಾಶವಾಗಿ ಊಟ ಮಾಡಿ. ಸೊ ನಂಬರ್ 1 ನಾವು ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸ್ ಬಗ್ಗೆ ಹೇಳ್ತಾ ಇತ್ತು. ನಂಬರ್ 2 ಊಟದ ಬಗ್ಗೆ ಹೇಳ್ತಾ ಇತ್ತು. ಇನ್ನೊಂದು ವಿಹಾರ. ನಮ್ಮದು ಏನು ದೈನಂದಿನ ಕಾರ್ಯಚಟುವಟಿಕೆ ಇದ್ದಾವೆ ಅವುಗಳನ್ನು ಶಾಸ್ತ್ರೀಯವಾಗಿ
ನಮ್ಮ ಆಯುರ್ವೇದ ಸಿದ್ಧಾಂತ ಎಷ್ಟು ದಿನಚರ್ಯ ಋತುಚರ್ಯ ಅಂತೆಲ್ಲ ಹೇಳ್ತೇವೆ, ಅದನ್ನು ಪಾಲನೆ ಮಾಡಿಕೊಂಡು ಬಂದಲ್ಲಿ ಇದು ಆರೋಗ್ಯಕ್ಕೆ ಅತ್ಯಂತ ಪೂರಕ, ಕಾಯಿಲೆಗಳನ್ನು ದೂರ ಇಡಲು ಅತ್ಯಂತ ಸಹಾಯಕ. ಓಕೆ, ಅಂದ್ರೆ ಹೊಟ್ಟೆ ತುಂಬ ಊಟ ಮಾಡಬಾರ್ದು, ಹೊಟ್ಟೆಲಿ ಸ್ವಲ್ಪ ಜಾಗ ಇಟ್ಕೋಬೇಕು. ಖಂಡಿತವಾಗಿ ಇಟ್ಕೊಳ್ಬೇಕು, ಸಾವಕಾಶವಾಗಿ ಊಟ ಮಾಡಬೇಕು. ಓಕೆ, ನೀವು ಮಾತಾಡ್ತಾ ಹೇಳಿದ್ರಿ ಸೊ ಋತುವಿನ ಬಗ್ಗೆ ಕೂಡ ಉಲ್ಲೇಖ ಆಗಿದೆ ಅಂತ. ಸೊ ಆಯಾಯ ಋತುಮಾನಕ್ಕೆ ಆಹಾರ ಸೇವಿಸುವಂಥದ್ದು ತುಂಬಾನೇ ಮುಖ್ಯ ಆಗತ್ತೆ. ಈಗ ಮಳೆಗಾಲದ ಸಮಯದಲ್ಲಿ ಏನು ತಿನ್ಬೇಕು ಅದನ್ನೇ ತಿನ್ಬೇಕಾಗತ್ತೆ. ಆದ್ರೆ ಕೆಲವರಿಗೆ ಮಳೆಗಾಲದಲ್ಲೂ ಕೂಡ ಐಸ್ ಕ್ರೀಮ್ ತಿನ್ಬೇಕು ಅನ್ನೋ ಆಸೆ ಆಗುತ್ತೆ. ಸೊ ಅಂದ್ರೆ ಇವಾಗಿನ ಲೈಫಲ್ಲಿ ಹೆಂಗಾಗಿದೆ ಅಂತ, ಇವಾಗಿನ ಲೈಫ್ ಸ್ಟೈಲಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಯಾವ ಆಹಾರವನ್ನ ಯಾವ ಕಾಲದಲ್ಲೂ ಕೂಡ ನಾವು ಸೇವಿಸ್ತಿದ್ದೀವಿ. ಸೊ ಅದು ಎಷ್ಟು ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ಬೋದು ಸರ್? ನಮ್ಮ ಆಯುರ್ವೇದದಲ್ಲಿ ಕಾಯಿಲೆಗೆ ಮೂಲ ಸಿದ್ಧಾಂತವನ್ನು ಹುಡುಕುವಾಗ ಅವರು ಪ್ರಮುಖವಾಗಿ ಐಡೆಂಟಿಫೈ ಮಾಡುವಂಥದ್ದು ಗ್ರಾಮ್ಯ ಧರ್ಮ. ಅಂದರೆ ಗ್ರಾಮ್ಯ ಧರ್ಮ ಹೇಳಿದರೆ ನಾವು ಈ ಅಡವಿಯಲ್ಲಿ ವಾಸವನ್ನು ಬಿಟ್ಟು ಗುಂಪು ವಾಸ, ಗ್ರಾಮದಲ್ಲಿ ಗುಂಪು ವಾಸ ಮಾಡುವಂಥದ್ದು. ಈ ಗ್ರಾಮದಲ್ಲಿ ಗುಂಪು ವಾಸ ಏನು ಅಂತ ಕೇಳಿದರೆ, ಈಗ ಅಕ್ಕಿ ಬೆಳೆಯುವಂಥ ಸೀಸನ್ ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರ್, ನವರಾತ್ರಿ ಹೊತ್ತಿಗೆ ನಾವು ಧಾನ್ಯ ಪೂಜೆ ಮಾಡಿಕೊಂಡು ಲಕ್ಷ್ಮೀ ಪೂಜೆ ದೀಪಾವಳಿ ಸಮಯದಲ್ಲಿ ನಾವು ಅಕ್ಕಿಯ ಒಂದು ಬೆಳೆ ತೆಗಿತೇವೆ. ಬಟ್ ಇದನ್ನು ನಾವು ಥ್ರೂಔಟ್ ದಿ ಇಯರ್, ರೌಂಡ್ ದಿ ಇಯರ್ 365 ಡೇಸ್ ನಾವು ಸೇವನೆ ಮಾಡ್ತೇವೆ. ಅದು ಆಯಾ ಋತುವಿಗೆ ಸಂದರ್ಭಕ್ಕೆ ಒಗ್ಗಬಹುದು, ಒಗ್ಗದೇ ಇರಬಹುದು. ಅಲ್ಲಿ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಆಯಾ ಋತುವಿಗೆ ಅದನ್ನು ಸಂಸ್ಕಾರ ಚೇಂಜ್ ಮಾಡಿಕೊಂಡು ಸೇವನೆ ಮಾಡಿ ಅಂತ ಹೇಳ್ಕೊಳ್ತಾರೆ. ಹಾಗೆ ಕೆಲವು ತರಕಾರಿಗಳು, ಕೆಲವು ಫ್ರೂಟ್ಸ್ಗಳು, ಕೆಲವು ಪದಾರ್ಥಗಳು ಅವು ಋತುಗಳ ಅನುಸಾರವಾಗಿ ಸೇವನೆ ಮಾಡೋದಂತೂ ಅತ್ಯಂತ ಶ್ರೇಷ್ಠತರ. ನಮ್ಮ ಸಮಸ್ಯೆ ಇರುವುದೇ ಈ ಗ್ರಾಮ್ಯ ಧರ್ಮದಲ್ಲಿ. ನಾವು ರೌಂಡ್ ದಿ ಇಯರ್ ನಾವು ಏನು ಸೇವನೆ ಮಾಡ್ತೇವೆ ಅದರಲ್ಲೇ ಇರುವಂಥ ಸಮಸ್ಯೆ, ಅದನ್ನು ನಾವು ಸರಿ ಮಾಡಿಕೊಳ್ಬೇಕಾಗ್ತದೆ. ಇದರರ್ಥ ಆಹಾರವನ್ನು ತ್ಯಜಿಸಬೇಕು ಅಂತಲ್ಲ, ಯಥಾಯೋಗ್ಯ ಸಂಸ್ಕಾರ ಮಾಡಿಕೊಳ್ಳುವಂಥದ್ದು. ಹೀಗೆ ಮಾಡಿಕೊಳ್ಳೋದ್ರಿಂದ ಯಾವುದೇ ಆಹಾರವನ್ನು ನಾವು ನಿರಂತರವಾಗಿ ಸೇವನೆ ಮಾಡಬಹುದು. ಹಾಗಿದ್ರೆ ಈಗ ಮಳೆಗಾಲ ಈಗ ಸದ್ಯಕ್ಕೆ ನೋಡೋದಾದ್ರೆ ಮಳೆ ಕೆಲವು ಕಡೆ ಕಮ್ಮಿ ಬರ್ತಾ ಇದೆ, ಆದ್ರೂ ಕಾಲ ಅಂತ ಬಂದಾಗ ಋತುಮಾನದಲ್ಲಿ ಈಗ ಮಳೆಗಾಲ, ಈ ಟೈಮಲ್ಲಿ ಶೀತ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಸರ್, ಹೇಗೆ ಅಂತ? ಮಳೆಗಾಲದಲ್ಲಿ ವರ್ಷಾ ಋತುವಿನಲ್ಲಿ ವಾಯುವಿನ ಸಂಚಯವೂ ಆಗುತ್ತದೆ. ಈ ಸಂದರ್ಭದಲ್ಲಿ ನಾವು ಶಾಖಗಳು ಏನು ನಮ್ಮಲ್ಲಿ ಪತ್ರೊಡೆ ಅಂತ ಹೇಳ್ತೇವೆ, ಕೊಲೋಕೇಸಿ ಅಂತ ಒಂದು ಎಲೆ ಬರ್ತದೆ, ಅದಕ್ಕೆ ಅಕ್ಕಿಯನ್ನು ಮತ್ತು ಸ್ವಲ್ಪ ಮಸಾಲೆಗಳ ಪದಾರ್ಥಗಳನ್ನು ರುಬ್ಬಿ ಕೊಲೋಕೇಸಿ ಎಲೆಗೆ ಹಚ್ಚಿ ಅದನ್ನು ರೋಲ್ ಮಾಡಿಕೊಂಡು ಸೆಕೆಯಲ್ಲಿ ಬೇಯಿಸಿ ತಿನ್ನುವಂಥದ್ದು. ಅಂದರೆ ಈಗ ಪ್ರಕೃತಿಯಲ್ಲಿ ಸಿಗುವಂಥದ್ದು ತೀರಾ ಎಲೆಗಳು, ಇನ್ನು ಪುಷ್ಪಗಳು, ಕಂದಗಳು, ಪುಷ್ಪಗಳು, ಫಲಗಳು ಇನ್ನೂ ಪ್ರಕೃತಿಯಲ್ಲಿ ಇಲ್ಲ. ಈಗ ಸಿಕ್ಕಾಪಟ್ಟೆ ಎಲೆಗಳು, ಅದನ್ನು ನಾವು ಹರಿತ ವರ್ಗ, ಶಾಖ ವರ್ಗ ಅಂತ ಹೇಳಿಕೊಂಡು ಅದನ್ನು ಬೇಯಿಸಿ ತಿನ್ನುವಂಥದ್ದು. ಅದರಲ್ಲಿ ತಂಬುಳಿ ಮಾಡುವಂಥದ್ದು. ನಮ್ಮ ನಗರ ಪ್ರದೇಶದವರಿಗೆ ತಂಬುಳಿ ಅಂದರೆ ಎಲೆಯನ್ನು ಗುದ್ದಿ ರಸ ತೆಗೆದು ಮಜ್ಜಿಗೆ ಸೇರಿಸಿ ಸ್ವಲ್ಪ ಜೀರಿಗೆ ಒಗ್ಗರಣೆ ಕೊಟ್ಟುಕೊಂಡು ಸೇವಿಸುವಂಥದ್ದು ಒಂದು ವಿಧಾನ. ಅದನ್ನು ನಮ್ಮ ಕರಾವಳಿ ಭಾಷೆಯಲ್ಲಿ ತಂಬುಳಿ ಅಂತ ಹೇಳ್ಕೊಳ್ತೇವೆ. ಸೊ ತಂಬುಳಿಗಳು, ಎಲೆಯಿಂದ ಮಾಡಿದ ಚಟ್ನಿಗಳು, ಎಲೆಯಿಂದ ಮಾಡಿದ ಇನ್ನಿತರೆ ಶಾಖ ಪದಾರ್ಥಗಳು, ಇವು ಆರೋಗ್ಯಕ್ಕೆ ಅತ್ಯಂತ ಸರಿಯಾದ ಒಂದು ಕಾಲಘಟ್ಟ. ಈಗ ಇವಾಗಿನ ಲೈಫ್ ಸ್ಟೈಲಲ್ಲಿ ಒಂದು ನೋಡೋದು ಅಂತ ಹೇಳಿದ್ರೆ ಹೆಚ್ಚಿನ ಒತ್ತಡದ ಜೊತೆಗೆ ರಾತ್ರಿ ನಿದ್ದೆಗೆಡೋ ಅಂಥದ್ದು, ಹೆಚ್ಚು ಮೊಬೈಲ್ ಬಳಕೆ, ಇದೆಲ್ಲದರ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಆಗಿತ್ತು. ಅಂದರೆ ನಮ್ಮ ಜೀವನ ಶೈಲಿ ಬೇರೆ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಮೊದಲೇ ಆಯುರ್ವೇದ ಊಹಿಸಿತ್ತ ಹೇಗೆ ಅಂತ? ಖಂಡಿತ. ಈ ರಾತ್ರಿ ಹೇಳುವಂಥದ್ದು ತಮಸ್ಸು, ಕತ್ತಲೆಯ ಒಂದು ಪ್ರಾದುರ್ಭಾವವಾಗುವಾಗ ಶರೀರದಲ್ಲಿ ತಮಸ್ಸು ಆವಿರ್ಭಾವಗೊಂಡು ಅದು ಮನಸ್ಸನ್ನು ಆಕ್ರಮಿಸಿಕೊಂಡು ಒಂದು ನಿದ್ರಿಸುವ ಸಮಯ. ಈ ನಿದ್ರಿಸುವ ಸಮಯಕ್ಕೆ ಇಷ್ಟೇಕೆ ಇಂಪಾರ್ಟೆನ್ಸ್ ಅಂತ ಕೇಳಿದರೆ, 2016ನೇ ವರ್ಷದಲ್ಲಿ ಒಬ್ಬ ನೋಬೆಲ್ ಲಾರಿಯೇಟ್ ಯೋಶಿನರಿ ಒಶುಮಿ ಹೇಳುವಂಥ ಒಂದು ಜಪಾನಿ ಸಂಶೋಧಕರು, ಅವರಿಗೆ 2016ನೇ ಇಸ್ವಿಯಲ್ಲಿ ನೋಬೆಲ್ ಪ್ರಶಸ್ತಿ ಸಿಕ್ಕಿತು. ಅವ್ರು ಹೇಳಿದ್ದು ಸಿಂಪಲ್, ಆಟೋಫೇಜಿ ಅಂತ. ನಮ್ಮ ಶರೀರದಲ್ಲಿ ನಾವು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಮಾಡಿಕೊಟ್ಟು, ನ್ಯೂಟ್ರಿಷನನ್ನು ಕೊರತೆ ಮಾಡಿಕೊಟ್ಟು ಉಪವಾಸ ಮಾಡುವಂಥದ್ದು ಮಾಡಿದರೆ ಶರೀರವು ತನ್ನನ್ನು ತಾನೇ ರಿಪೇರಿ ಮಾಡಿಕೊಳ್ಳಲು ಒಂದು ಆಟೋಫೇಜಿ ಹೇಳುವಂಥ ಒಂದು ಮೆಕ್ಯಾನಿಸಮ್. ಇದರಲ್ಲಿ ಶರೀರವು ತನಗೆ ಬೇಡದ, ತನಗೆ ತೊಂದರೆ ಕೊಡುವಂತಹ, ತನಗೆ ಅಗತ್ಯವಿಲ್ಲದ ಮೆಟೀರಿಯಲ್ಗಳನ್ನು ಒಂದು ಡಬಲ್ ಮೆಂಬ್ರೇನ್ ವೆಸಿಕಲ್ಸಲ್ಲಿ ಸಪ್ರೇಟ್ ಮಾಡಿಕೊಂಡು ಲೈಸೋಸೋಮ್ಸ್ ಹೇಳುವಂಥ ಎನ್ಸೈಮ್ಸನ್ನು ಆ್ಯಕ್ಟಿವೇಟ್ ಮಾಡಿ ಅವುಗಳು ಅದನ್ನು ಜೀರ್ಣ ಮಾಡಿಕೊಂಡು ಬೇಕಾದನ್ನು ವಿಸರ್ಜನೆ ಮಾಡುವಂಥದ್ದು ಅಥವಾ ಅದರಲ್ಲಿ ಏನಾದರೂ ಯೂಸ್ ಮಾಡುವಂಥದ್ದರೆ ಯೂಸ್ ಮಾಡುವಂಥದ್ದು. ಇದೊಂದು ಅದ್ಭುತ ಒಂದು ವಿಷಯವಿದೆ. ಅವರಿಗೆ ಅದರಲ್ಲಿ ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ. ಇದು ನಮ್ಮ ಶಾಸ್ತ್ರದಲ್ಲಿ ಎಷ್ಟೋ ಹಿಂದೆ ಹೇಳಿರ್ತಾರೆ. ಇದು ಯಾವಾಗ ಆ್ಯಕ್ಟಿವೇಟ್ ಆಗ್ತದೆ ಕೇಳಿದರೆ, ನಮ್ಮ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೇವೆ. ಹಗಲಿಗೆ ನಮ್ಮ
ಇಂದ್ರಿಯಗಳು ಚುರುಕಾಗುತ್ತವೆ, ನಮ್ಮ ಕಾಯಾಗ್ನಿ ಚುರುಕಾಗುತ್ತವೆ, ಹಸಿವು ತೀಕ್ಷ್ಣವಾಗಿರುತ್ತದೆ, ತಿಂದದ್ದು ಜೀರ್ಣವಾಗುತ್ತದೆ. ರಾತ್ರಿ ಆಗೋ ಇದಕ್ಕೆಲ್ಲ ರೆಸ್ಟ್ ತಗೊಳ್ಳೋ ಸಮಯ. ರೆಸ್ಟ್ ಹೇಳಿರುವಂಥದ್ದು ನಮ್ಮದು ಸಾಮಾನ್ಯ ಆಡುಭಾಷೆ. ಶರೀರಕ್ಕೆ ರೆಸ್ಟ್ ಅಲ್ಲ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಮಲಗಿರುವಾಗ ಸೆಲ್ಗಳು ಅವು ಆ್ಯಕ್ಟಿವೇಟ್ ಆಗಿಕೊಂಡು ಆಟೋಫೇಜಿ ಮಾಡಿಕೊಂಡು ನಾಳೆಗೆ ನಿಮ್ಮನ್ನು ರೆಡಿ ಮಾಡುವಂಥದ್ದು. ಈ ಚಯಾಪಚಯದ ಒಂದು ಸುಂದರ ಒಂದು ಸೈಕಲ್ ಇದೆ. ಅಂದ್ರೆ ರಾತ್ರಿ ನಮ್ಮ ಬಾಡಿ ನೆಕ್ಸ್ಟ್ ಡೇಗೆ ರೆಡಿ ಆಗುವಂಥದ್ದು. ಬಾಡಿಗೆ ರೆಸ್ಟ್ ಇಲ್ಲ, ತಿನ್ಲಿಕ್ಕೆ ರೆಸ್ಟ್ ಇರ್ಬೋದು, ಜಠರಕ್ಕೆ ರೆಸ್ಟ್ ಇರಬಹುದು, ಶರೀರ ಬೇರೆ ಒಂದು ಕೆಲಸವನ್ನು ಆಕ್ಟಿವೇಟ್ ಮಾಡಿರ್ತದೆ. ಸೊ ಈ ಆಟೋಫೇಜಿ ಕೆಲಸ ರಾತ್ರಿಗೆ ಅದು ಅತ್ಯಂತ ಒಂದು ಸರ್ಕ್ಯಾಡಿಯನ್ ರಿದಮ್ನಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಈಗ ನಾವು ನಮ್ಮ ಅನಿವಾರ್ಯತೆಗಳಿಂದಾಗಿ ರಾತ್ರಿ ಕೆಲಸ ಮಾಡುವಂಥದ್ದು ಅಥವಾ ರಾತ್ರಿ ಮೊಬೈಲ್ ನೋಡುವಂಥದ್ದು ಇನ್ನಿತರೆ ಮಾಡುವಾಗ ಇದಕ್ಕೆ ಒಂಚೂರು ಡಿಸ್ಟರ್ಬ್ ಆಗ್ತದೆ. ಆಗ ನಮ್ಮದು ಶರೀರ ಚಯಾಪಚಯ ಒಂಚೂರು ವ್ಯತ್ಯಾಸ ಹಾಕ್ಕೊಂಡು ಆ ಹೀಲಿಂಗ್ ಪ್ರಾಪರ್ಲಿ ಸರಿಯಾಗಿ ಆಗದೇ ಇದ್ದರೆ ನಮ್ಮ ಆಯುಷ್ಯಕ್ಕೆ ಅದು ಬಾಧಕವಾಗುತ್ತದೆ. ಓಕೆ, ಸೊ ನಿದ್ರೆ ಕಡಿಮೆ ಮಾಡುವಂಥದ್ದು ಆಯುಷ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಸರ್ ಹಾಗಾದರೆ? ಖಂಡಿತವಾಗಿಯೂ. ಇದನ್ನು ಈಗ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಈಗ ಅಮೇರಿಕದವರು ಹಗಲಿರುವಾಗ ನಮಗೆ ರಾತ್ರಿ ಇರ್ತದೆ. ಸೊ ಯುವ ಜನತೆ ಎಷ್ಟೋ ಜನ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರುವಾಗ ಮಾಡಲೇಬೇಕಾಗಿರ್ತದೆ. ಆಗ ಏನು ಮಾಡಬೇಕು, ಹಗಲಿಗೆ ನಿದ್ದೆ ಮಾಡ್ತೇವೆ, ಆಗ ಒಂಚೂರು ನಮ್ಮ ಶರೀರಕ್ಕೆ ಪೂರಕವಾದ ಪೋಷಕವಾದ ಅಂಶಗಳನ್ನು ಸೇರಿಸಿಕೊಂಡು ಆ ಆಟೋಫೇಜನ್ನು ಆಗ ಆ್ಯಕ್ಟಿವೇಟ್ ಮಾಡಿಕೊಂಡು ಈ ಸಮಯದಲ್ಲಿ ಕೆಲಸ ಮಾಡುವಂಥದ್ದು ಸ್ವಲ್ಪ ಆಯುರ್ವೇದ ಸಿದ್ಧಾಂತಗಳನ್ನು ಯೂಸ್ ಮಾಡಿಕೊಂಡು ಮಾಡಿದರೆ ಚೆನ್ನಾಗಿ ಸುಧಾರಿಸಿಕೊಳ್ಳಬಹುದು. ಪರಿಪೂರ್ಣ ಅಲ್ಲ, ಬಟ್ ಒಂದು ಲೆವೆಲ್ವರೆಗೆ ಸುಧಾರಿಸಿಕೊಳ್ಳಬಹುದು ಅಂತ. ಓಕೆ, ಹಾಗಿದ್ರೆ ಈಗ ನೈಟ್ ಶಿಫ್ಟ್ ಅವ್ರದ್ದು ಲೈಫ್ ಹೇಗಿರಬೇಕು ಸರ್? ಅಂದರೆ ಅವ್ರದ್ದು ದಿನಚರಿ ಹೇಗೆ ಅವ್ರು ರೂಢಿಸ್ಕೋಬೇಕಾಗತ್ತೆ? ಒಂದು ಸಲಹೆಗಳನ್ನು ಕೊಡೋದಾದರೆ ಅದರಲ್ಲಿ 2 ವಿಧವಿದೆ. ಒಂದು ಪಾರ್ಷಿಯಲ್ ನೈಟ್ ಶಿಫ್ಟ್, ಸಾಧಾರಣ ರಾತ್ರಿ 12-1 ಗಂಟೆವರೆಗೆ ಕೆಲಸ ಮಾಡಿ ಮತ್ತೆ ಮಲಗುವಂಥದ್ದು. ಇದು ಇದ್ದದ್ರಲ್ಲಿ ವಾಸಿ ಸ್ವಲ್ಪ ಮಟ್ಟಿಗೆ ಅದು. ಇನ್ನು ಸಂಪೂರ್ಣ ನೈಟ್ ಶಿಫ್ಟ್ 8 ಗಂಟೆ 9 ಗಂಟೆ ಸಂಪೂರ್ಣ ರಾತ್ರಿ ಅಂತ ಆಗುವಾಗ ಮರುದಿವಸ ಬೆಳಿಗ್ಗೆ ಒಂದು ಗಾಢ ನಿದ್ರೆ ಬರಬೇಕು. ಗಾಢ ನಿದ್ರೆಯು ಈ ಸರ್ಕ್ಯಾಡಿಯನ್ ರಿದಮನ್ನು ಈ ಆಟೋಫೇಜಿ ಆಕ್ಟಿವೇಟ್ ಮಾಡಲಿಕ್ಕೆ ಒಂದು ಗಾಢ ನಿದ್ರೆ ಬೇಕು. ಗಾಢ ನಿದ್ರೆ ಬರುತ್ತಿಲ್ಲದಲ್ಲಿ, ಒಂದು ವೇಳೆ ಗಾಢ ನಿದ್ರೆ ಬರಲಿಲ್ಲ, ಸ್ಲೀಪ್ ಫ್ರ್ಯಾಗ್ಮೆಂಟೇಷನ್, ಸ್ಲೀಪ್ ಡಿಸ್ಟರ್ಬೆನ್ಸ್ ಉಂಟುಂತಾದಲ್ಲಿ ಕೆಲವು ದ್ರವ್ಯಗಳ ಸಹಾಯವನ್ನು ಪಡೆದುಕೊಳ್ಳಬಹುದು. ಸಿಂಪಲ್ ನಮ್ಮ ಕಿಚನಲ್ಲಿ ಇರುವಂಥ ದ್ರವ್ಯಗಳು, ಈ ಜೀರಿಗೆ, ಕೊತ್ತಂಬರಿ, ಇವುಗಳು ಸಿಂಪಲ್ ದ್ರವ್ಯಗಳು. ಇವುಗಳ ಕಷಾಯ ಮಾಡಿಕೊಂಡು ಸೇವನೆ ಮಾಡುವಂಥದ್ದು. ಈ ಬಡೆಯ ಸೊಪ್ಪು ಅಂತ ಹೇಳ್ತೇವೆ, ಇದು ವಾಯು ಈ ರಾತ್ರಿ ಜಾಗರಣೆಯಲ್ಲಿ ಗ್ರೀನ್ ಕಲರ್ ಈ ರಾತ್ರಿ ಜಾಗರಣೆಯಲ್ಲಿ ವಾಯು ಪ್ರಕೋಪಗೊಳ್ಳುತ್ತದೆ. ಸೊ ವಾಯುವನ್ನು ಕಂಟ್ರೋಲ್ ಮಾಡುವುದು ಅತ್ಯ ಮುಖ್ಯ. ಸೊ ಈ ಬಡೆ ಸೊಪ್ಪು ವಾಯುವನ್ನು ಕಂಟ್ರೋಲ್ ಮಾಡಲು ತುಂಬ ಸಹಕಾರಿ. ಮಜ್ಜಿಗೆ, ಇಂಗುಯುಕ್ತ ಮಜ್ಜಿಗೆ ಸಹಕಾರಿ. ಇದು ಇದನ್ನು ನಾನು ಸಿಂಪಲ್ ಕಿಚನ್ ರೆಮಿಡೀಸ್, ಹೋಮ್ ರೆಮಿಡೀಸ್ ಅಂತ ಹೇಳ್ತೇವೆ. ಇದು ಸಾಕಾಗದೇ ಇದ್ದಲ್ಲಿ ಈ ಅಶ್ವಗಂಧ ಅಂತ ಒಂದು ಮೂಲಿಕೆ ಬರ್ತದೆ, ಒಳ್ಳೆಯ ಕಂಪನಿಯ ಅಶ್ವಗಂಧವನ್ನು ತೆಗೆದುಕೊಂಡು 1 ಚಮಚ 1 ಲೋಟ ಹಾಲಿಗೆ ಹಾಕಿ 3 ನಿಮಿಷಗಳ ಕಾಲ ಕುದಿಸಿ ರುಚಿಗೆ ಬೇಕಾದಲ್ಲಿ ಒಂಚೂರು ಬೆಲ್ಲವೋ ಆರ್ಗ್ಯಾನಿಕ್ ಸಕ್ಕರೆಯನ್ನು ಸೇರಿಸಿಕೊಂಡು ಸೇವನೆ ಮಾಡಿದಲ್ಲಿ ಇದನ್ನು ನಾವು ಅಡ್ಯಾಪ್ಟೋಜನ್ಸ್ ಅಂತ ಹೇಳ್ತೇವೆ. ಸರ್ಕ್ಯಾಡಿಯನ್ ರಿದಮ್ ಡಿಸ್ಟರ್ಬ್ ಆಗಿದೆ, ಆದರೂ ನಾವು ಅಡ್ಯಾಪ್ಟ್ ಮಾಡಿಕೊಳ್ಬೇಕು, ನೌಕರಿ ಬಿಡಲಿಕ್ಕೆ ಆಗೋದಿಲ್ಲ. ಸೊ ಸಮ್ ಅಡ್ಯಾಪ್ಟೋಜೆನಿಕ್ ಹರ್ಬ್ಸ್, ಸಮಥಿಂಗ್ ಲೈಕ್ ಅಶ್ವಗಂಧ, ಇದನ್ನು ಸೇವಿಸಿಕೊಂಡಲ್ಲಿ ಬಾಡಿಯನ್ನು ಅದನ್ನು ಮೀಟ್ ಮಾಡಲಿಕ್ಕೆ, ಸರ್ಕ್ಯಾಡಿಯನ್ ರಿದಮ್ಸನ್ನು ಮೀಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಅಂದರೆ ನಿದ್ದೆಗೆ ಸಹಾಯ ಆಗುತ್ತೆ ಅಂತನಾ ಸರ್, ಅಥವಾ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ? ಇಡೀ ಬಾಡಿಯನ್ನು ಈ ಹೊಸ ಸಂದರ್ಭಕ್ಕೆ ಅಡ್ಯಾಪ್ಟ್ ಮಾಡಿಕೊಂಡು ತನ್ನ ಸೈಕಲನ್ನು ವ್ಯತ್ಯಾಸ ಮಾಡಿಕೊಂಡು ಈ ಹೊಸ ಸೈಕಲ್ಗೆ ಅಡ್ಯಾಪ್ಟ್ ಮಾಡಿಕೊಳ್ಳಲಿಕ್ಕೆ ಸಹಾಯಕ ಆಗ್ತದೆ. ಓಕೆ, ಈಗ ಲಾಂಜಿವಿಟಿ ಅಥವಾ ದೀರ್ಘಾಯುಷ್ಯ ಅಂತ ನೋಡಿದಾಗ ನಾನು ಆಗಲೇ ಹೇಳಿದ ಹಾಗೆ ಇಡೀ ಜಗತ್ತಿಗೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಜಪಾನಿಯರ ಜೀವನ ಶೈಲಿ. ಸೊ ಹಾಗಿದ್ರೆ ನಾವು ಜಪಾನಿಯರ ಜೀವನ ಶೈಲಿ ಹೇಗೆ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ? ಸೊ ಅವರ ಆರೋಗ್ಯದ ಗುಟ್ಟೇನು ಅಥವಾ ಅವರ ಆಯುಷ್ಯದ ಗುಟ್ಟಿ ಏನು, ಇದನ್ನು ಆಯುರ್ವೇದದ ಮುಖಾಂತರ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಜಪಾನಿಯರಲ್ಲಿ ನಾವು ಅಬ್ಸರ್ವ್ ಮಾಡಿದವಾಗ ಒಂದು ಪ್ರಮುಖವಾಗಿ ಒಂದು ಇಕಿಗಾಯ್ ಅಂತ ಹೇಳ್ತೇವೆ. ಇಕಿ ಅಂದರೆ ಜೀವನ, ಗಾಯ್ ಹೇಳಿದರೆ ಅದು ಔಚಿತ್ಯಪೂರ್ಣವಾದದ್ದು. ಅದರಲ್ಲಿ ಒಂದು 4 ಅದರ ಅಂಗಗಳು. ನಂಬರ್ 1, ಮನುಷ್ಯ ತಾನು ಇಷ್ಟಪಡುವುದನ್ನು ಕೆಲಸ ಮಾಡುತ್ತಾನೆ, ಪ್ರಮುಖವಾಗಿ ತಾನು ಇಷ್ಟಪಡುವ ಕೆಲಸವನ್ನು ಮಾಡುತ್ತಾನೆ. ನಂಬರ್ 2ನೇದು ಆ ಇಷ್ಟಪಡುವ ಕೆಲಸದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಳ್ಳುತ್ತಾನೆ. ನಂಬರ್ 3, ಈ ಇಷ್ಟಪಡುವ ಕೆಲಸದಲ್ಲಿ ಪ್ರಾವೀಣ್ಯ ಪಡೆದುಕೊಂಡ್ರೆ ಸೊಸೈಟಿಗೆ ಅದು ಬೇಕು, ಏನು ಕೆಲಸ ಇದೆ ಅದು ಸಮಾಜಕ್ಕೆ ಅದು ಬೇಕು ಅಂತಾದವಾಗ ಸಮಾಜ ಅದಕ್ಕೆ ಆರ್ಥಿಕವಾಗಿ ಬೆಂಬಲವನ್ನು ನೀಡುತ್ತದೆ. ಅಂದರೆ ಅವನಿಗೆ ಸಂಬಳ ಸಿಗುತ್ತದೆ. ಅಂದರೆ ಇಷ್ಟಪಟ್ಟು ಕೆಲಸ ಮಾಡಿಕೊಂಡು ಅದರಲ್ಲಿ ಸಮಾಜದ ಸಹಕಾರ ಪಡೆದುಕೊಂಡಾಗ ತಾನು ಮಾಡುವ ಕೆಲಸ ಸಮಾಜಕ್ಕೆ ಬೇಕು ಅಂತ ಹೇಳುವಾಗ ಅವನಿಗೆ ಅದು ಬಿಲಾಂಗಿಂಗ್ನೆಸ್, ಸ್ಯಾಟಿಸ್ಫ್ಯಾಕ್ಷನ್, ಸಮಾಜಕ್ಕೂ ಅವನು ಬೇಕು, ಸಮಾಜ ಅವನು ನೋಡಿಕೊಳ್ಳುತ್ತದೆ. ಈ ಪರಸ್ಪರ ಬಿಲಾಂಗಿಂಗ್ನೆಸ್ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನಿಂದಾಗಿ ಒಂದು ಔಚಿತ್ಯಪೂರ್ಣ ಜೀವನ
ಇದು ಜಪಾನಿಯರ ಒಂದು ಪ್ರಮುಖವಾದ ಒಂದು ಇದು ಅಂಶ. ಇದನ್ನು ನಾವು ಮೊದಲು ಹೇಳಿದ ಹಾಗೆ ಧರ್ಮ ಅರ್ಥ ಕಾಮ ಮೋಕ್ಷ, ನಾವು ಮಾಡುವ ಕೆಲಸ ಧರ್ಮಯುತವಾಗಿ ಶ್ರದ್ಧೆಯಿಂದ ಮಾಡುವ ಕೆಲಸ, ಅದರಲ್ಲಿ ಸಮಾಜಕ್ಕೆ ಬೇಕು ಅಂತ ಅನಿಸಿದಾಗ ಅವರು ಅರ್ಥ ಬರ್ತದೆ, ದುಡ್ಡು ಬರ್ತದೆ. ಬರುವಾಗ ಸಮಾಜಕ್ಕೆ ಪೂರಕವಾದ ಕಾಮನೆಗಳು, ನಮ್ಮ ಹೆಂಡತಿ ಮಕ್ಕಳನ್ನು ಸಾಕಿಕೊಳ್ಳುವ ಜವಾಬ್ದಾರಿಗಳು, ಈ ಅರ್ಥದಿಂದ ಇದನ್ನು ಸಾಧನೆ ಮಾಡಿಕೊಂಡು ನಮ್ಮ ಸ್ಪಿರಿಚುವಲ್ ಎನ್ಲೈಟ್ಮೆಂಟ್, ಸೋಲ್ ಎನ್ಲೈಟನ್ಮೆಂಟ್ ಅಂತ ನಾವು ಹೇಳ್ತೇವೆ. ಸೊ ಅವ್ರದ್ದು ಇಕಿಗಾಯಿ, ಅದರದ್ದೊಂದು ನಮ್ಮ ಸಂಸ್ಕೃತಿಯಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತೇವೆ. ಈಗ ಒಂದು ಸಂದರ್ಭ ಇವತ್ತಿನ ಕಾಲಘಟ್ಟದಲ್ಲಿ ಕೆಲವೊಮ್ಮೆ ಮನುಷ್ಯರಿಗೆ ತಾನು ಮಾಡುವ ಕೆಲಸದಲ್ಲಿ ಲೈಕಿಂಗ್ ಇರುವುದಿಲ್ಲ, ಬಟ್ ಒಳ್ಳೆಯ ಸಂಬಳ ಬರುತ್ತಾ ಇರ್ತದೆ, ಅದನ್ನು ಬಿಡಲಿಕ್ಕೆ ಆಗುವುದಿಲ್ಲ. ಇದು ಒಂದು ಒಳ್ಳೆಯ ಒಂದು ಪ್ರಶ್ನೆ. ದುಡ್ಡಿಗೋಸ್ಕರ ಕೆಲಸ ಮಾಡಲೇಬೇಕಾಗ್ತದೆ, ಇಷ್ಟ ಇರೋದಿಲ್ಲ. ಈಗ ಏನು ಮಾಡಬೇಕಾಗ್ತದೆ, ಬದುಕಲಿಕ್ಕೆ ಸಂಬಳ, ದುಡ್ಡು, ಅರ್ಥ ಬೇಕು. ಹೌದು, ಮಾಡುವಂಥ ಕೆಲಸ ಬೇಕೇ ಬೇಕು. ನಿಮ್ಮ ಜೀವನದಲ್ಲಿ ಒಂದು ಅರ್ಧ ಗಂಟೆಯೋ, ಮುಕ್ಕಾಲು ಗಂಟೆಯೋ, 1 ಗಂಟೆಯೋ ನೀವು ಇಷ್ಟಪಡುವಂಥ ಕೆಲಸ, ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ವಾಟ್ ಯು ಲವ್, ರಿಯಲಿ ಲವ್, ಅದರಲ್ಲಿ ಪ್ರಾವೀಣ್ಯತೆ ಪಡೆದುಕೊಳ್ಳುವಂಥದ್ದು, ಅದರಿಂದ ಸಮಾಜಕ್ಕೆ ಕೊಡುಗೆ, ಅದರಲ್ಲಿ ನಿಮಗೆ ಹೊಸ ಇನ್ಕಮ್ ಸೋರ್ಸ್ ಜನರೇಟ್ ಆದರೂ ಒಳ್ಳೆಯದೇ. ಇದರಿಂದಾಗಿ ಏನಾಗ್ತದೆ, ನೀವು ಮಾಡುವ ಕೆಲಸ ಸಮಾಜಕ್ಕೆ ಬೇಕು, ಸಮಾಜ ನಿಮ್ಮನ್ನು ಆ ಕೆಲಸಕ್ಕಾಗಿ ಗೌರವಿಸುತ್ತದೆ, ಇದು ನಿಮಗೆ ಬೆಂಬಲವಾಗಿ ನಿಲ್ಲುತ್ತದೆ. ಇದು ನಿಮಗೆ ಒಂದು ಮಾರಲ್ ಸಪೋರ್ಟ್, ಒಂದು ಬಿಲಾಂಗಿಂಗ್ನೆಸ್, ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್. ಸೊ ನಿಮ್ಮ ಕೆಲಸದಲ್ಲಿ ಆಲ್ರೆಡಿ ಇಕಿಗಾಯಿ ಆಗಿದ್ದರೆ ಅತ್ಯಂತ ಸಂತೋಷ. ಒಂದು ವೇಳೆ ಕೆಲಸದಲ್ಲಿ ಈ ಇಕಿಗಾಯಿ ಇಲ್ಲದೇ ಇದ್ದಲ್ಲಿ, ಸೊ ಇಕಿಗಾಯನ್ನು ಡೆವಲಪ್ ಮಾಡಿಕೊಳ್ಳುವಂಥದ್ದು ಇದು ಆಗಲೇಬೇಕು. ಜಪಾನಿಯರಲ್ಲಿ ಇದನ್ನ ನೀವು ಕಾಮನ್ ಆಗಿ ಅಬ್ಸರ್ವ್ ಮಾಡಿರೋವಂಥದ್ದು ಸರ್. ಅಂದ್ರೆ ಸಂತೃಪ್ತಿ ಇದೆ, ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ ಅದನ್ನ ಅವ್ರು ಇಷ್ಟಪಟ್ಟು ಮಾಡ್ತಾ ಇದಾರೆ, ಅದರಿಂದ ಅವರು ಲಾಭ ಪಡ್ಕೋತಾ ಇದಾರೆ, ಸಮಾಜಕ್ಕೂ ಲಾಭ ಇದೆ ಅಂತ. ಓಕೆ, ಆರೋಗ್ಯದ ದೃಷ್ಟಿ ಅಥವಾ ಅವರ ಆಹಾರ, ಅವರ ದಿನಚರಿ ಅಂತ ನೋಡಿದಾಗ ಯಾವುದೆಲ್ಲ ಉದಾಹರಣೆ ತಗೋಬಹುದು ಅಂತ? ಇದಕ್ಕೆ ಇನ್ನೊಂದು ಉದಾಹರಣೆ ಬರುವಂಥದ್ದು, ಜಪಾನ್ನಲ್ಲಿ ಒಂದು ಐಲ್ಯಾಂಡ್, ಒಕಿನಾವಾ ಐಲ್ಯಾಂಡ್ ಹೇಳಿ, ಇಲ್ಲಿ ಸಾಧಾರಣ 99% 100 ವರ್ಷಕ್ಕೂ ಮಿಗಿಲ್ಪಟ್ಟ ವೃದ್ಧರೇ ಅಲ್ಲಿ ಜೀವಿಸುತ್ತಾ ಇದ್ದಾರೆ, ಈಗಲೂ ಇದ್ದಾರೆ. ಅದನ್ನು ಒಕಿನಾವಾ ಲೈಫ್ ಸ್ಟೈಲ್, ಬ್ಲೂ ಝೋನ್ ಅಂತಲೇ ನಾವು ಕರಿತೇವೆ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಲೈಫ್ ಸ್ಟೈಲಲ್ಲಿ ಇದೆ ಏನು, ಇಕಿಗಾಯಿ ಲೈಫ್ ಸ್ಟೈಲ್. ಅವರು ಜೀವನ ಪರ್ಯಂತ ಮಾಡಿರುವಂಥದ್ದು ಸಮಾಜಕ್ಕೆ ತನ್ನ ಕೆಲಸವನ್ನು ಅರ್ಪಿಸಿಕೊಂಡು ತನ್ನ ಮೂಲಕ ಸಮಾಜ ಅವರನ್ನು ಸಾಕಿಕೊಳ್ಳುವಂಥದ್ದು. ಕೆಲಸದಲ್ಲಿ ಮೇಲು ಕೀಳು ಅನ್ನೋದನ್ನ ಪ್ರಶ್ನೆಯೇ ಇಲ್ಲ, ಎಲ್ಲ ಕೆಲಸಕ್ಕೂ ದರ್ಜೆ ಅಥವಾ ಹುದ್ದೆಯಲ್ಲೇ ನಾವು ಒಬ್ಬ ಮನುಷ್ಯನನ್ನ ಅಳಿತೀವಿ, ಅವ್ನು ಯಾವ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಅದೊಂದು ಮಾನಸಿಕ ಭಾವ. ಅದು ಯಾವ ಕೆಲಸವೂ ನಾವು ಧರ್ಮಯುಕ್ತವಾಗಿ ಮಾಡಿದ ಕೆಲಸ ಯಾವುದೂ ಕೀಳಲ್ಲ, ಅದು ಸಮಾಜಕ್ಕೆ ಬೇಕಾಗುವಂಥದ್ದು. ನಾವು ಸಮಾಜ ಅದನ್ನು ಗೌರವಿಸಬೇಕು, ಮಾಡುವ ಕೆಲಸದವರು ಅದರಲ್ಲಿ ಒಂದು ಹೆಮ್ಮೆಯನ್ನು ಪಡ್ಕೊಳ್ಬೇಕು. ನಂಬರ್ 1. ನಂಬರ್ 2, ಈ ಒಕಿನಾವಾ ಪದ್ಧತಿಯಲ್ಲಿ ಯಾವುದೇ ಕೆಲಸ ಇರಲಿ ಅದರಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಕೊಳ್ಬೇಕು. ಸೆಡೆಂಟ್ರಿ ಹ್ಯಾಬಿಟ್ಸ್ ಆ ಕೆಲಸಕ್ಕೆ ಬೇಕಿದ್ದರೆ ಮಾಡುವಂಥದ್ದು ಹೌದು, ಬಟ್ 24 ಗಂಟೆಯ ಜೀವನದಲ್ಲಿ ಮಿನಿಮಲ್ ಆದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಕೇ ಬೇಕು. ಸೊ ದೇ ಟೋಟಲಿ ಅವಾಯ್ಡ್ ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸ್. ಇದೊಂದು ಪ್ರಮುಖವಾದ. ಅಲ್ಲಿ ಕೂತು ಕೆಲಸ ಮಾಡಲ್ವೇ ಸರ್? ಕೆಲಸಕ್ಕೆ ಕೂರುವಂಥದ್ದು ಬೇಕು ಅಂತಾದರೂ ಆ ನಂತರದ ಹೊತ್ತಿನಲ್ಲಿ ಅವರು ಮನೆಯಲ್ಲಿ ಏನು ತೋಟದಲ್ಲಿ ಕೆಲಸ ಮಾಡುವಂಥದ್ದು, ಹೂವಿನ ಗಿಡಗಳನ್ನು, ಹಣ್ಣಿನ ಗಿಡಗಳನ್ನು ನೋಡುವಂಥದ್ದು, ಸಣ್ಣ ಪುಟ್ಟ ತರಕಾರಿಗಳಿಗೆ ಸ್ಕೂಟರ್ ಸಹಾಯ ಇಲ್ಲದೆ ಸೈಕಲ್ ಮಾಡಿಕೊಂಡು ಹೋಗಿ ಬರುವಂಥದ್ದು, ನಡೆದುಕೊಂಡು ಹೋಗಿ ಬರುವಂಥದ್ದು. ಸೊ ಅವರ ದೈನಂದಿನ ಜೀವನದಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಅವರು ಇಂಬೈಬ್ ಮಾಡಿಕೊಳ್ತಾರೆ. ಇದು ಒಂದು ಪ್ರಮುಖ ಅಂಶ. ಇನ್ನೊಂದು ಪ್ರಮುಖ ಅಂಶ, ಅವರು ಆಹಾರವನ್ನು ಲಿಮಿಟ್ಟಾಗಿ ಸೇವಿಸುವಂಥದ್ದು. ಇದು ನಾವು ತ್ರಿಭಾಗ ಸೌಹಿತ್ಯ ಅಂತ ನಾವು ಮೊದಲೇ ಹೇಳಿಕೊಂಡಿದ್ದೇವೆ. ಜಪಾನಿಯರಲ್ಲೂ ಅಷ್ಟೇ, ಅವರು ವೆಜ್ ಗ್ರೀನ್ ಡಾಮಿನೆಂಟ್ ಅಂತ ಹೇಳ್ತಾರೆ. ಅಂದರೆ ತಾಜಾ ಹಣ್ಣು ತರಕಾರಿಗಳು, ಅವುಗಳದ್ದು ಈ ಜಪಾನಿ ನೀವು ನೋಡಿದರೆ ಸೂಪ್, ಬಿಸಿ ಬಿಸಿ ಸೂಪ್ ಕುಡಿಯುವಂಥದ್ದು, ಅಂದರೆ ಸಿಂಪಲ್ ಆದ ಆಹಾರ ಪದಾರ್ಥ. ಇದನ್ನು 80% ಮಾತ್ರ, ಹೊಟ್ಟೆ ಬಿರಿಯ ಊಟ ಮಾಡುವಂಥ ಪ್ರಶ್ನೆ ಇಲ್ಲ, ಪ್ರಶ್ನೆ ಇಲ್ಲ. ಹೌದು. ಸೊ ಇದನ್ನು ನಾವು ಹೇಳುವಂತೆ ತ್ರಿಭಾಗ ಸೌಹಿತ್ಯ ಅಂತ ಹೇಳ್ತೇವೆ. ಸೊ ಋತಬುಕ್, ಹಿತಬುಕ್, ಮಿತಬುಕ್, ಅವರ ಭಾಷೆಯಲ್ಲಿ ಅವರು ಹೋಚಿರ ಬು ಅಂತ ಹೇಳ್ತಾರೆ. ಸೊ ಇದೇ ಪ್ರಿನ್ಸಿಪಲ್ಸ್ ಇದೆ. ಸೊ ಮಾಡುವ ಕೆಲಸಗಳಲ್ಲಿ ಇಚಿಗಾಯ್, ಸಮಾಜಕ್ಕೆ ಬೇಕಾಗುವಂಥದ್ದು ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್. ನಂಬರ್ 2 ಹಿತಬುಕ್, ಮಿತಬುಕ್, ಋತಬುಕ್. ನಂಬರ್ 3 ಫಿಸಿಕಲ್ ಆ್ಯಕ್ಟಿವಿಟಿ, ಅದರಲ್ಲಿ ಸೆಡೆಂಟ್ರಿಯನ್ನು ತಪ್ಪಿಸಿಕೊಂಡು ಆ್ಯಕ್ಟಿವಿಟೀಸ್ ಮಾಡುವಂಥದ್ದು. ಇದು 3 ಒಕಿನಾವಾ ಪರಂಪರೆಯಲ್ಲಿ ನಾವು ಪ್ರಮುಖವಾದ ಅಂಶಗಳನ್ನು ಗುರುತಿಸಬಹುದು. ಇದು ದೀರ್ಘ ಜೀವನಕ್ಕೆ, ದೀರ್ಘಾಯುಷ್ಯಕ್ಕೆ ಅತ್ಯಂತ
ಒಂದು ನೆಸೆಸರಿ, ಅತ್ಯಂತ ಪ್ರಮುಖ ಅಂಶವಾಗಿದೆ. ಇನ್ನು ಆಹಾರದ ವಿಚಾರ ಅಂತ ಬಂದಾಗಲೂ ಕೂಡ ಈಗ ನಾವಿಲ್ಲಿ ಇಂಡಿಯನ್ಸಲ್ಲಿ ಸ್ಪೆಷಲ್ ಈಗ ನೋಡೋದಾದರೆ ಹೆಚ್ಚು ಕರ್ದಿರೋಂಥ ಐಟಮ್ಗಳು, ಅಂದರೆ ಬಿಸಿ ಬಿಸಿ ಬೇಕು, ಅದರ ಜೊತೆಗೆ ಕರ್ದಿರೋಂಥ ಫುಡ್ಡು ಅಥವಾ ಹೆಚ್ಚು ಆಯಿಲ್ ಇದ್ದರೆ ಅದು ಟೇಸ್ಟಿ ಆಗಿರುತ್ತೆ, ಹೆಚ್ಚು ನಾನ್ ವೆಜ್ಜು ಈ ಥರದ್ದೆಲ್ಲ ತಿಂತೀವಿ. ಬಟ್ ಅಲ್ಲಿರುವಂಥ ಫುಡ್ಡಿಗೂ ಇಲ್ಲಿರುವಂಥ ಫುಡ್ಡಿಗೂ ಅವರ ವ್ಯತ್ಯಾಸ ಅಂತ ನೋಡಿದಾಗ ಅವರ ಆಯುಷ್ಯಕ್ಕೆ ಆಹಾರ ಕೂಡ ಒಂದು ಮುಖ್ಯ ಕಾರಣ ಆಗ್ಬೋದಾ ಸರ್? ಖಂಡಿತ. ಈಗ ನಮ್ಮಲ್ಲಿ ಮನುಷ್ಯನ ಜೀರ್ಣಶಕ್ತಿ ಬೇರೆ ಬೇರೆ. ವಾತ ಪ್ರಕೃತಿಯ ಜೀರ್ಣಶಕ್ತಿ ಬೇರೆ, ಪಿತ್ತ ಪ್ರಕೃತಿಯ ತೀಕ್ಷ್ಣ ಜೀರ್ಣಶಕ್ತಿ, ಕಫ ಪ್ರಕೃತಿಯ ಒಂಚೂರು ಮಂದ ಜೀರ್ಣಶಕ್ತಿ. ಈಗ ಒಂದು ಆಹಾರ, ಉದಾಹರಣೆಗೆ ಸ್ವಲ್ಪ ಅಕ್ಕಿ, ಸ್ವಲ್ಪ ಉದ್ದು. ಈ ಅಕ್ಕಿ ಉದ್ದಿನಿಂದ ನೀವು ಇಡ್ಲಿ ಮಾಡಬಹುದು, ತಟ್ಟೆ ಇಡ್ಲಿಯೋ ಇನ್ನೊಂದು ಬುಲೆಟ್ ಇಡ್ಲಿಯೋ ಏನೋ ಒಂದು ಮಾತಾಡ್ಕೊಳ್ಬೋದು. ಇದೇ ಅಕ್ಕಿ ಉದ್ದಿನಿಂದ ದೋಸೆಯನ್ನು ಮಾಡಬಹುದು. ಇದೇ ಅಕ್ಕಿ ಉದ್ದಿನಿಂದ ಒಂದು ಅಂಬಡೆ ಟೈಪ್ ಮಾಡಬಹುದು. ನಾವು ಆಂಧ್ರದಲ್ಲಿ ಪುನುಗು ಅಂತ ಹೇಳ್ತಾರೆ, ಇದರಿಂದೇ ಮಾಡ್ತಾರೆ. ಇದೇ ಅಕ್ಕಿ ಉದ್ದಿನಿಂದ ಹಪ್ಪಳವನ್ನು ಮಾಡಬಹುದು. ಈಗ ಯಾವುದು ಒಳ್ಳೆಯದು? ನಮ್ಮ ಆಯುರ್ವೇದ ಶಾಸ್ತ್ರ ಹೇಳ್ತದೆ, ಕುಕೂಲ ಕರ್ಪರಭ್ರಾಷ್ಟ್ರ ಕಂದ್ವಂಗಾರ ವಿಪಾಚಿತಾನ್ ಏಕಯೋನೀನ್ ಲಘೂನ್ ವಿದ್ಯಾತ್ ಆಪೂಪಾನ್ ಉತ್ತರೋತ್ತರಂ. ಇದು ಆಪೂಪ, ಅಕ್ಕಿ ಮತ್ತು ಉದ್ದಿನ ಒಂದು ಆಪೂಪ, ಒಂದು ಮಿಕ್ಸ್ಚರ್ ಅಂತ ತಿಳ್ಕೊಳ್ಳಿ. ಈ ಆಪೂಪವನ್ನು ನೀವು ಸ್ಟೀಮ್ ಮಾಡಿದರೆ ಇಡ್ಲಿ ಆಯಿತು. ಯೋನಿ ಒಂದೇ, ಈ ಆಪೂಪದ ಯೋನಿ ಒಂದೇ. ಕುಕೂಲ್ ಅಂದರೆ ಸ್ಟೀಮಿಂಗ್, ಸ್ಟೀಮ್ ಮಾಡುವಾಗ ಅದು ಇಡ್ಲಿ ಆಯಿತು. ಕರ್ಪರ ಅಂದರೆ ಹೊಡೆದ ತಟ್ಟೆ ಅಂತ ಹೇಳ್ತಾರೆ, ಅಥವಾ ನಾವು ಈ ದೋಸೆಯ ಒಂದು ಕಾವಲಿ ಅಂತ ಹೇಳ್ಬೋದು. ಅದೇ ಮಿಕ್ಸ್ಚರ್ ಆಪೂಪವನ್ನು ನಾವು ಹುಯ್ದವಾಗ ಅದು ದೋಸೆ ಆಯಿತು. ಅದನ್ನೇ ನಾವು ತಟ್ಟಿಕೊಂಡು ಬಟ್ಟಿ, ಈಗ ಬಟ್ಟಿ ರೋಟಿ ಅಂತ ಹೇಳ್ತಾರೆ. ಚಪಾತಿ ನಾವು ತಟ್ಟೆಯಲ್ಲಿ ಕಾಯಿಸುವಂಥದ್ದು, ಒಲೆಗೆ ಅಂಟಿಸಿ ರೋಟಿ ಅಂತ ಮಾಡ್ತಾರೆ. ಆ ಟೈಪ್ ಬೇಯಿಸಿಕೊಂಡು ಬಟ್ಟಿಕ ರೋಟಿ ಅಂತ ಹೇಳ್ತಾರೆ, ಅದನ್ನು ಮಾಡ್ಬೋದು. ಇಲ್ಲ ಗೆಂಡಕ್ಕೆ ಡೈರೆಕ್ಟ್ ಹಾಕಿ ಪಾಪಡ್ ಅಂತ ಮಾಡ್ಬೋದು. ಒಂದು ಮಿಕ್ಸ್ಚರಲ್ಲಿ ಇಷ್ಟು ವೆರೈಟಿ ಆಫ್ ಫುಡ್. ಈಗ ತೀಕ್ಷ್ಣವಾದ ಜಠರಾಗ್ನಿ, ಒಳ್ಳೆ ಹಸಿವಿದ್ದಲ್ಲಿ ಕುಕೂಲದ ಫುಡ್ ಒಳ್ಳೆಯದು. ಬೇಯಿಸಿರುವಂಥದ್ದು ಅದು ಗುರು ಇರ್ತದೆ. ತೀಕ್ಷ್ಣವಾದ ಅಗ್ನಿ ಇದ್ದವಾಗ ಇಡ್ಲಿ ಅಥವಾ ಹಬೆಯಲ್ಲಿ ಬೇಯಿಸಿದ್ದು ಒಳ್ಳೆಯದು. ಅಗ್ನಿ ಅಷ್ಟಿಲ್ಲ ಬಟ್ ತೀರಾ ಕಳಪೆ ಅಲ್ಲ, ಆಗ ದೋಸೆ ಒಳ್ಳೆಯದು. ನಾನು ದೋಸೆ ಹೇಳುವಾಗ ಮಾರುಕಟ್ಟೆಯಲ್ಲಿ ಸಿಗುವ ತೀರಾ ತೈಲಬರಿ ದೋಸೆ ಅಂತ ತಪ್ಪಾಗಿ ತಿಳ್ಕೊಳ್ಬೇಡಿ. ನಾವು ಮನೆಯಲ್ಲಿ ಮಾಡುವಂಥದ್ದು ಕಡಿಮೆ ಎಣ್ಣೆ ಪ್ರಮಾಣದಲ್ಲಿ ಮಾಡುವಂಥ ದೋಸೆ, ಅದು ಒಂಚೂರು ಬೆಣ್ಣೆ ಹಾಕಿ ತಿನ್ನುವಂಥದ್ದು. ಇನ್ನೊಂದು ಬಟ್ಟಿ, ಈ ರೋಟಿ ಅಂತ ಹೇಳ್ತಾರೆ, ಅದು ಇನ್ನೂ ಲಘು. ಏನು ಹಪ್ಪಳ ಪಾಪಡ್ ಅಂತ ಹೇಳ್ತೇವೆ, ಅದು ಇನ್ನೂ ಲಘು. ಅಂದರೆ ಜೀರ್ಣಶಕ್ತಿ ತೀರಾ ಮಂದ ಇದ್ದಲ್ಲಿ ಪಾಪಡ್, ಸ್ವಲ್ಪ ಜಾಸ್ತಿ ಇದ್ದಲ್ಲಿ ರೋಟಿ, ಇನ್ನೂ ಚೆನ್ನಾಗಿದ್ದಲ್ಲಿ ಚಪಾತಿ, ಮತ್ತು ಜಾಸ್ತಿ ಇದ್ದಲ್ಲಿ ಹಬೆಯಲ್ಲಿ ಬೇಯಿಸುವಂಥ ಆಹಾರ ಪದಾರ್ಥಗಳು. ಇದು ನಮ್ಮ ಆಯುರ್ವೇದ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಇರುವಂಥ ಒಂದು ಸುಂದರವಾದ ಒಂದು ಪರಿಕಲ್ಪನೆ. ಒಂದೇ ಆಹಾರವನ್ನು ಬೇರೆ ಬೇರೆ ಅಗ್ನಿಬಲ ಇರುವಾಗ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ತಯಾರು ಮಾಡುವಂಥದ್ದು ಹೇಳುವಂಥದ್ದು. ಅದರಿಂದ ನಮ್ಮ ಆರೋಗ್ಯಕ್ಕೆ ಎಂಥ ಬೆನಿಫಿಟ್ಸ್ ಇದೆ ಅಂತ, ಸೊ ಅದನ್ನು ಯಾವ ರೂಪದಲ್ಲಿ ಸೇವಿಸ್ತೀವಿ ಅನ್ನೋದು ಕರೆಕ್ಟ್. ನಮ್ಮ ಅಗ್ನಿಬಲಕ್ಕೆ ಬೇಕಾಕೊಂಡು ನಮ್ಮ ಜೀರ್ಣಶಕ್ತಿಯನ್ನು ಹೊಂದಿಕೊಂಡು ಅದರ ಈಗ ಆಪೂಪ ಏನಿದೆ ಫರ್ಮೆಂಟೆಡ್, ಅದು ಹೌದು. ಸೊ ಆ ಫರ್ಮೆಂಟೆಡ್ ನೇಚರ್ ಕಾಮನ್, ಬಟ್ ಹಬೆಯಲ್ಲಿ ಬೇಯಿಸಿದಾಗ ಅದರ ಜೀರ್ಣಶಕ್ತಿಯ ಮೇಲೆ ಪ್ರಭಾವ ಬೇರೆ, ಕಾವಲಿಯಲ್ಲಿ ಇಟ್ಟಾಗ ಅದರ ಪ್ರಭಾವ ಬೇರೆ. ಎಷ್ಟು ಸುಂದರವಾಗಿ ನಮ್ಮ ಋಷಿಮುನಿಗಳು ಅದನ್ನೆಲ್ಲ ಜೋಡಣೆ ಮಾಡಿ ನಮಗೆ ರೆಡಿಯಾಗಿ ಕೊಟ್ಟಿದ್ದಾರೆ. ನಾವು ಮರೆತು ಬಿಟ್ಟು ಅದರ ಉಪಯೋಗ ಪಡೆದುಕೊಳ್ತಾ ಇಲ್ಲ. ಬಟ್ ಪಡೆದುಕೊಂಡಲ್ಲಿ ಇವತ್ತಿನ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಇದರಲ್ಲಿ ಪರಿಹಾರಗಳು ಇದ್ದಾವೆ. ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಯಾವೆಲ್ಲ ಆಹಾರಗಳು ನಮ್ಮ ಆಯುಷ್ಯವನ್ನು ವೃದ್ಧಿಸುತ್ತೆ? ಆ ಫುಡ್ಡನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಅದು ನಮ್ಮ ಆಯುಷ್ಯಕರ, ವಯಸ್ಥಾಪಕ ಹೇಳಿ ನಾವು ಅದನ್ನು ಭಾವಿಸ್ತೇವೆ. ನೀವು ಗುಜರಾತಿಗೆ ಹೋಗಬಹುದು, ಇಲ್ಲ ರಾಜಸ್ಥಾನಕ್ಕೆ ಹೋಗಬಹುದು. ಅಲ್ಲಿ ರೋಟಿ ತಿನ್ನುವವರು, ಚಪಾತಿ, ಢೋಕ್ಲಾ, ರೋಟಿ ಎಲ್ಲ ತಿನ್ನುವರು. ಎಷ್ಟು ರೋಟಿ ಚಪಾತಿ ತಿಂದರೂ ಕೂಡ ಒಂದಿಷ್ಟು ಅಕ್ಕಿಯನ್ನು ತಿಂತಾರೆ. ನ್ಯಾಚುರಲ್ ಆಗಿ ಸಿಗುವಂಥದ್ದೊಂದು ಫೈಬರ್ ರಿಚ್ ಅಕ್ಕಿ. ಇದು ಆರೋಗ್ಯಕ್ಕೆ ಅತ್ಯಂತ ಪೂರಕ.